ಪರಿಯ ನೆಂಬೆ ಕಾಳಿಯ ರೂಪವಾದಳು ಕರಾಳದಳ ಮನದಲ್ಲಿ ಎಂದ. ದೇವಿ ತೋರಿದಳಾಗ ನರಮ ಲಾವಿಭೂಷಣ ಚರ್ಮದುಡಿಗೆಯ ಕೇವಲದ ವಿಸ್ತಾರವದನ ತ್ರಿರಕ್ತ ದಾನಯನ. ತೀವಿ ಬಾಯಿಯೊಳಗಿಡುತ್ತ ಮಾಂಸದ ನೋವಿ ಕುಡಿಯುತ್ತ ರಕ್ತ ಪಾನದ ಲಾವಿ ಲಹರಿಲಿ ತೂಗುತ್ತಲಿ ಔಡಿಗುತ್ತಲಿ ಎಂದ. ಹಿರಿದಶಿಯ ಕಟ್ಟಾಂಗ ಶರ ಚಾಪುರಲು ಪಾಶದಿ ಭೀಷಣದವು ಕರದ ಕ್ರೂರ ದೃಷ್ಟಿಯಲ್ಲಿ ಕೆಂಗಡಿ ಅರಸು ಹೊಗೆಯ ಹರಹರ ಪರದೇವಿ ಉಗ್ರವ ಪರಕೀಸಲಿ ಕವನಾವರು ಅಸುರರ ಭರವ ಕಾನುತ ತಾಗಿದಳು ಅಬ್ಬರಿಸುತ್ತಲಿ ದೇವಿ. ನಂದಿ ಕೇಳು ಕಟ್ಟಾಂಗದಲ್ಲಿ ಹೊಯ್ಯೆಂದು ಬಾಯಿಯೊಳಗಿಡುತ್ತಲ ಅಸುರರ ಶಿಂದಳೈ ಗಜಹಯವು ಸಾರಥಿ ಸಹಿತ ರತಿಕರನು ಕೊಂದು ನೇಮಲುತ ಪಠಿಸಿತ ನಂದು ಸೂರರೆ ಸೇದಿ ರಕುತವ ನಂದು ಕುಡಿಯುತ್ತಲಿದ್ದಳೈ ಶಂಕರಿ ಭಯಂಕರಿಯು. ಮುಂದಲೆಯ ಹಿಡಿದ ಅಸುರರ ಕೊರಳಂದು ರಕ್ತರಿಸುತ್ತದೆ ಎದೆಗಳ ನಂದು ಹೆಟ್ಟುತ್ತಲಿ ಕಟ್ಟಾಂಗ ಖಡ್ಗ ಅಂದು ಶರವರುಷದಲ್ಲಿ ನಾನಾ ಚದುದಿಂದಲಿ ಕೊಂದು ಬಲವನ್ನು ತಿಂದು ತೇಗುತ್ತಲಿದ್ದಳೈ ಕಾಳಿ ಮಹಾದೇವಿ. ತುಡುಕುತ್ತ ಅಸುರರ ನಾಲಿಗೆಯನದ ಹಿಡಿದು ಎಡಹಸ್ತದಲ್ಲಿ ಮಂಡೆಯ ನಡೆಸಿ ಹೊಡಿಯೇ ಬಿದಿರಿ ಖಡ್ಗವ ನಡಗ ಹಚ್ಚುತ್ತ ಅಡಿಗಡಿಗೆ ಹೊಂಕರಿಸಿ ತಲೆಗಳ ಒಡೆದು ಅನ್ಕಲ ನಾಡುತ್ತ ಬಿಡದೆ ನೇಮಲುತ್ತ ತಲೆಯ ಕಾಯುತ್ತ ನಿಂತು ಮಹಾಕಾಳಿ. ಮೂರೆ ಬಾಯಿ ಮುಯೆಲ್ಲ ರಕ್ತವು ಕಾರುತಿಯ ಕೆಂಗಂಡಿಯ ನಯನವು ಸೋರುತಿಯ ರಕ್ತವನ್ನು ಸೇದುತ್ತಲಾಗ ಚಪ್ಪರಿಸಿ ಕೋರೆ ಹಲ್ ಕಡಿಯುತ್ತ ಹೋಮೆಮ್ಮ ದೊರೆ ಕರುಳಿನ ದಂಡೆ ಜೋಲುತ್ತ ಘೋರ ರೂಪದಿ ಮೆರೆಯುತ್ತಿದ್ದಳು ಕಾಳಿಕಾ ದೇವಿ. ಎಲ್ಲ ಬಲವನು ಇಂತು ತಿನ್ನಲಿಕ್ಕೆ ಬಲ್ಲದನು ಮಹಾಚಂಡ ಕಂಡೆ ಸೊಲ್ಲಸಲಿ ಕಾಶಕ್ಯವನ ಕೋಪ ಟೋಪವನು ಬಿಲ್ನನಿರಿಸಿ ಭೀಮ ದೃಢದಲ್ಲಿ ಚೆಲ್ಲವರಿಯುತ್ತ ಹಿಡಿಯ ಮಹಾಶರದಲ್ಲಿ ಮುಸುಕಿದ ಕಾಳಿಯನ್ನು ಕಾನ್ಬರ ದಂತೆಂದ. ಮುಂಡ ಮುಸುಕಿದ ನೊಂದು ಕಡಿಯಲ್ಲಿ ಚೆಂಡಗೂತಲಿದ ನೊಂದು ಕಡಿಯಲ್ಲಿ ಕೆಂಡದಂದಿ ಉದರಿದವು ಶರ ಕಾಳಿ ಶೀರ ಮೇಲೆ. ಕೊಂಡಳ ಖಡ್ಗವನು ಬೆದರಿಸಿ ಚಂಡನ ಚಂಡಿಕೆಯ ಹಿಡಿದೆ ಖಂಡಿಸಿದಳೈ ತೆಲಿಯ ದೇಹವ ಸಿಂದಳೈ ಕಾಳಿ. ನೋಡಿದನು ಮಹಾಮುಂಡ ಚಂಡನ ಕೇಡು ಕಾಣುತ್ತ ಕೋಪದಿಂಬರೆ ಹೂಡಿದಳು ಮುಂಡೆಯನು ಮುಂಡನ ಮುಂದೆಲೆಯ ಹಿಡಿದು. ಜಾಡಿಸಿದಳ ಖಡ್ಗದಲ್ಲಿ ತಲೆ ಕೊಡೆಸಿಡಿದುದು ಮುಂಡವನು ಹಿಡಿ ದಾಟುತ್ತ ನೆಮಲಿದಳು ದಂತಗಳಲ್ಲಿ ಕಾಳಿ. ಚಂಡನನ್ನು ಕಡಿಯಲಿಕ್ಕೆ ದೇವಿ ಚಂಡಿ ಎಂಬುವ ನಾಮವಾದಿತು. ಚಂಡ ಮುಂಡರ ನಿಬ್ಬರನ್ನು ಸಂಹರಿಸಿ ದೇವಿಂಗೆ ಖಂಡಿತವ ನಾಮವಾದದು. ಚಾಮುಂಡಿ ಎನಿಸುತ್ತ ಜಗದಿ ಕರಿಸಿಯೇ ಕೊಂಡಳೈ ಕಲ್ಯಾಣಿ ಮಂಗಳೇ ಕಾಳಿಕಾದೇವಿ. ಉಳಿದ ಬಲ ಕಟ್ಟಾಂಗ ಘಾತಕ್ಕೆ ಮಲಗಿದುದು ಮಹಾಶಿವನಿಂದಲೇ ಕೆಲವು ಬಲ ನುಗ್ಗಾಯಿತು. ಕೆಲವು ಉಳಿದವರು ಪಲಾಯನವ ಕೆಲವು ಮಾಡಲು ಶುಂಭನಲ್ಲಿಗೆ ಕೆಲವು ತೆರಳಿದರಾಗ ರಣಧೋಳು ಸುಳುವು ಅಡಗಿತು ದೈತ್ಯರದು ಕಾಳುಳಿದಳೈ ಎಂದ. ಯುದ್ಧ ಯಜ್ಞದಿ ಚಂಡಮುಂಡರು ಬಿದ್ದರೈ ಪಶು ಶುಂಭ ನಿಶುಂಭ ಬಿದ್ದವರು ಬೀಳ್ಬೇಕು ಎಂದು ದಂತ ಕಡಿಯುತ್ತ ಇದ್ದಿರಲು ಮಹಾಕಾಳಿ ಅಮರರು ಕೆಲರೆಂದೆನುತ ಹರುಷದ ಲಿದ್ದು ನೆನೆದರು ಚಿದಾನಂದ ಆತ್ಮ ಗುರುವರನ. 12 ಅಧ್ಯಾಯ ಮುಗಿತೇನ್ರಿ ಪರಿ ಸಾಂಡ ಇದ್ದಂಗ ಅದ್ರಿ. ಹೌದ್ರಮ್ಮ ಹೌದ್ರಿ. ಹ್ಞೂನ್ರಿ 13ನೇ ಅಧ್ಯಾಯ ಓದ್ಬಿಡ್ರಮ್ಮ. ಮುಂದ್ 14 ಅಧ್ಯಾಯ ನಮ್ ಇವ್ರು ಓದ್ತಾರ ಸೌದಿ ಅಪ್ಪ. ಹ್ಞೂನ್ರಿ ಪರಿ 13ನೇ ಅಧ್ಯಾಯ ರೀ. ಮಹಾಶಕ್ತಿಯಾದ ಚಂಡಿಯು ರಣರಂಗದಲ್ಲಿ ರಕ್ತ ಬೀಜಾಸುರರನ್ನು ಸಂಹರಿಸಿದ್ದು. ಶಕ್ತರುಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿಯ ಯುದ್ಧ ರಂಗದಲ್ಲಿ ರಕ್ತ ಬೀಜನ ಸಂಹರಿಸಿದಳು ಚಂಡಿ ಯುಗ್ರದಲ್ಲಿ.
ಬಂದರೊಡುತ್ತ ಶುಂಭನಲ್ಲಿಗೆ ಅಂದು ಹೇಳಿದರು ಚಂಡ ಮಡಿದದ್ದು ಸಂದೇಹ ಇಲ್ಲದ ಮಂಡ ನಳಿದ ಇವರ ಸೈನಿಕರ ಕೊಂದು ವಿಸ್ತಾರವನ್ನು ತುದಿ ಮೊದಲಿಂದ ಹೇಳಲು ಕೋಪದಿ ತಾನಂದು ಹೊರಟನು ಶರ್ವ ಬಲ ಬರಲೆನುತ ದೈತ್ಯೇಂದ್ರ ಹೊರಟನು ನಿಶುಂಭನು ಸೈ ತರಸುಗಳ ತ್ರಿಹಸ್ರ ಶೋನಿಯು ಕರಿತರವು ಕುದುರೆಗಳ ಸಾಲು ಪದಾತಿ ನೆನೆಯಿಲ್ಲ ಮೊರೆದವವು ಕಹಳೆಗಳು ಬೇರಿಯ ಬಿರುದುದೇನೆ ಬ್ರಹ್ಮಾಂಡ ವಾದ್ಯದ ಬರದಲೈ ದೀನನಾಗ ಹಿಮಾಚಲ ಸೀಮೆಗೆಯು ಎಂದ ಕಂಡ ಆಗಲೇ ಚಂಡಿ ದೈತ್ಯನ ದಂಡು ಬರುವುದ ನಾಗ ಭಯದ ಕಂಡ ರೂಪವೆಯಾಗಿ ಭೋಗ ಗಣಕ್ಕೆ ಒಂದಾಗಿ ರುಂಡ ಮಾಲೆಯು ಓಲವುತಿರೆ ದಂಡವನು ನುಡಿಸುತ್ತಲಾರ್ಬಟ ಕೊಂಡು ನಿಂದಳು ಬಲವ ನೋಡುತ್ತಾ ಕಾಳಿಕ ದೇವಿ ಕರೆದದನು ಗಂಟ ನೀನಾದಿ ಬಿರಿದುದು ಭುಜ ಭವಾಂಡ ವಾನನ ದರೆಯಲಿಕೆ ಬ್ರಹ್ಮಾಂಡ ತೆರೆದದು ಎನಲು ಭೀಷಣದಿ ಹಿರಿದ ಖಡ್ಗದಲು ದೀಪ ಕಿಡಿಗಳು ಮೆರಿದವು ಪರ್ವತದ ಪರಿಹೊಗೆ ಹೊರಳಿ ಸುತ್ತಲಿತ್ತು ಸರ್ವ ವರ್ಣಗಳ ನೆಂದ ನಾಲ್ಕು ದಿಕ್ಕಿಗೆ ಕವಿದುದು ಅನೇಕ ಬಲ ಚಾಮುಂಡಿ ಶರಗಳು ಸೂಕಲಿಕೆ ಮೃತವಾಗುತ್ತಿದ್ದದ್ದು ಸಿಡಿಲ್ ಹೊಡೆದ ತೆರದಿ ಹಾಕಿದಳು ಕಟ್ಟಾಂಗ ಖಡ್ಗದಿ ಮೂಕಿದಳು ವದನದಲ್ಲಿ ದೈತ್ಯರ ನಾಲ್ಕು ಕಡಿಯಲ್ಲಿ ಕವಿದವರ ಬಳಿದು ಕೇಳೆಂದ ನುಂಗಿದಳು ಬಾಯಿ ತೆರೆದು ಕುದುರೆ ಪತಂಗಗಳ ಮಾಹುಷರ ಸಹಿತಲು ನುಂಗಿದಳು ರಥ ಧ್ವಜ ರಥಿಕ ಸಾರಥಿಯ ಸಹಿತವಾಗಿ ಮಂಗಳಾಂಗಿಯು ತೆಗೆದು ತನ್ನಂಗುಳ ದೋಳಿಕ್ಕುತ್ತ ರೂಪಂಗಳಾದಳ ಕೇಳು ನೀನಿದನ ನೆಲೆ ಋಷಭೆಂದ ಕಮಲಭವ ಶಿವಗುಹನು ವಿಷ್ಣುವು ಅಮಳ ವರಹ ನಾರಸಿಂಹನು ವಿಮಳ ಇಂದ್ರನು ಇವರು ಮೊದಲಾಗಿರುವ ರೂಪಗಳ ಸಮನಿಸಿಯ ಬೇರೆ ವಾಹನ ಒಮರಿರುವ ವಾವರನ ವಾಯುದ ಒಮಿತ ಸತ್ವವು ಇಂತು ಶಕ್ತಿಯು ರೂಪದಲ್ಲಿ ಎಂದ ಹಿಡಿಯುತ್ತ ಕಮಂಡಲವ ಜಪಮಣಿ ಒಡನೆ ಹಂಸವಾಹನವನಾಗಿ ನುಡಿಯ ಬ್ರಹ್ಮನ ಶಕ್ತಿಯ ಬ್ರಹ್ಮಾಣಿಯೇ ತಾನಾಗಿ ಅಡರಿ ಋಷಭನ ಶೂಲಹಸ್ತದಿ ಹೆಡಿಯ ಸರ್ಪನ ಭೂಷಣನಿ ಶಶಿ ಒಡನೆ ಧರಿಸುತ್ತಲ ಮಾಹೇಶ್ವರಿಯು ಎನಿಸಿದಳು ವೀರ ಕೇಳು ವರಶಕ್ತಿ ಹಸ್ತಮ ಯೂರ ವಾಹನ ವಹಿವಲಯ ಶೌಕುಮಾರಿ ಶಕ್ತಿಯು ಭುವನ ರೂಪಿಣಿ ಎನಿಸುತ್ತಲೇ ಮತ್ತೆ ದಾರುಣದ ಗದೆ ಶಂಖ ಚಕ್ರವ ದಾರಿಯಾಗಿಯೇ ಮತ್ತೆ ಗರುಡನ ನೇರಿ ವೈಷ್ಣವಿ ಶಕ್ತಿಯ ವಿಷ್ಣು ರೂಪಿಣಿ ಎಂದ ಶರವಶಾಗ್ನಿಯ ಗದೆಯ ಹಸ್ತದಿ ಲಿರಿಸಿ ಮುಖವನು ವರವ ಮುಖದೋಲ ಧರಿಸಿ ವರಹರ ರೂಪಿಣಿಯು ವಾರಾಯಿ ಎನಿಸಿದಳು ಕರುಳು ಮಾಲೆಯು ಸಿಂಹ ಮುಖ ಗದೆ ಕರಗದಲ್ಲಿರಿಸಿ ನರಸಿಂಹ ರೂಪಿಣಿ ಪರಮ ನರಸಿಂಹ ಎನಿಸಿಯೇ ಕರೆಸಿದಳು ಎಂದ ಹಸ್ತದಲ್ಲಿ ವಜ್ರವನ್ನು ಧರಿಸಿಯ ಹಸ್ತಿ ಎಡರಿ ಸಾಹಸರ ನಯನದಿ ವಿಸ್ತರಿಸಿ ಇಂದ್ರಾಣಿಯಾಗಿಯ ಇಂದ್ರ ರೂಪಿಣಿಯು ಹಸ್ತದಲ್ಲಿ ತಮ್ಮ ಆಯುಧಗಳ ಪ್ರಶಸ್ತವಾಗಿಯ ಧರಿಸಿ ತಿಂತು ಸಮಸ್ತ ಮಾತೃಕೆ ಗಣವು ಆಗಿಯ ಕವಿದಳೈ ಎಂದ ಚಂಡಿದನು ನುಡಿಸಲಿಕ್ಕೆ ಸಿಡಿಲಿನ ತಂಡ ನುಡಿ ದಂತಾಯಿ ತಾರ್ಪಟ ಗೊಂಡು ಕೂಗುವ ಕೂಗಿಗೆಯು ಬಿಚ್ಚಿದುದು ಬ್ರಹ್ಮಾಂಡ ಕಂಡುಕಳ ನೀನಾರೆನಲು ಉದ್ದಂಡದಲ್ಲಿ ನಡು ನಿಂದು ನುಡಿದಳು ಚಂಡ ವಿಕ್ರಮರೇ ತ್ರಿಲೋಕಕ್ಕ ಅರಸರೇ ಎನ್ನುತ್ತ ಹೇಳಿರೈ ಶುಂಭ ನಿಶುಂಭರೇ ಏಳೆರಡು ಲೋಕಗಳ ಅರಸು ನೀವು ಮೇಲೆ ಸರ್ವ ನಿರ್ಜರರ ಆಹುತಿಯ ಕೊಂಬುವರು ಮೇಲೆ ತ್ರೈಜಗದಧಿಕಾರವು ನಿಮ್ಮಾಳುಗಳು ದೇವತೆಗಳು ಶೌರ್ಯವ
ಕೇಳಲಿಕ್ಕೆ ತೆರೆ ಇಲ್ಲ ಬಲ್ಲಿದರೆಂದಳ ಕಾಳಿ. ಯುದ್ಧ ಕಾಂಕ್ಷದೆ ಸರ್ವ ಲೋಕವ ಗದ್ದಲಿಸಿ ತಿರುಗಿದೆನು ಎನ್ನೋಳು. ಯುದ್ಧ ಮಾಡುವರ ಕಾನದಲ್ಲಿ ಈ ಹಿಮಾಚಲದ ಬಳಿಯ. ಯುದ್ಧ ಈ ಪರಿಯು ಕಥೆಯೂ ಆದದ್ದು. ಯುದ್ಧ ನಿಮ್ಮೋಳೆ ಮಾಡುವೆನೆಂಬುವ ಬುದ್ಧಿ ಎದೆ ಶಿವದೂತೆ ನಾವೇನ ಗೆಂದಳ ದೇವಿ. ಇಂತು ದೇವಿಯು ನುಡಿಯ ಕೇಳುತ್ತ ಲಂತು ಶುಂಭ ನಿಶುಂಭ ಕೋಪವ ನಂತು ತಾಳುತ್ತ ಸುರಿದ ಸರಳುಗಳ ಸುರಿಮಳೆಯು. ಕಂತು ಹರಸಿವೆ ಯವರ ಧನುರಥ ಒಂತು ಕಡಿದೆ ಬಳಿಕ ಬಲವ ನೀ ಸಂತನವ ಮಾಡಿದಳು ಕೇಳಲೆ ಋಷಭ ನೀನೆಂದ. ಶೂಲ ಕಟ್ವಾಂಗದಲ್ಲಿ ಬಲವನ್ನು ಬೀಳಲರಿಸದೆ ಹೊಯ್ದ ತಲೆ ಕೈ ಕಾಲುಗಳು ಸಹಿತಲು ನೇಮಲು ತಲೆ ಮಹಾಕಾಳಿ ಇರುತ್ತಿರಲು. ಮೇಲೆ ಬ್ರಹ್ಮಾಣಿಯು ಕಮಂಡಲ ಬಹಳ ಬಲವನ್ನು ತಳಿಯಲಸುರರು ಸಾಲು ಸಾಲಲ್ಲಿ ಸಾಯುತ್ತಿರ್ತರು ಕೇಳು ಸೌನಿಕನೇ. ವರ ತ್ರಿಶೂಲವ ಹಿಡಿದು ಮಾಹೇಶ್ವರಿಯು ಬಹು ಕೊಲ್ಲುತ್ತಿದ್ದಳು. ಕರದಿ ಚಕ್ರವ ತುಡಿಕೆ ವೈಷ್ಣವಿ ಸಂಹರಿಸಿ ಬಳಿಕ ಪರಮ ಮಹಕವು ಮಾರಿ ಶಕ್ತಿಯ ಧರಿಸಿ ದೈತ್ಯರ ನೀಗೆ ವಜ್ರವ ಕರದೋಳ ಅಂತೆ ಹುಟ್ಟಿದಳು ಇಂದ್ರಾಣಿ ಕೇಳೆಂದ. ಘೋರ ಶ್ರಾಗ್ನಿಯಲ ವರ ಹಾಯಿ ತೀರಿಸುತ್ತ ಲಿರುತ್ತಿರ್ದಳ ಸುರರ ನಾರಸಿ ಅಡಕೆಯು ನಕದಿಸಿಯೇ ಕರುಳ ಮಾಲಗಳ ಸೂರರ ನಟ್ಟಿ ಕೆಡಹಿ ಕೋರೆ ಹಲ್ದೆರೆದಾಗ ತಿನುತಲಿ ಬೇರೆಯ ಇಂತು ಪರಿಯಲಿ ಕೊಂದಳಯ್ಯಂದ. ಕುಲಿಸಹತಿಯು ದೈತ್ಯ ಸುರುಗಳ ಕಳಚಿ ಬಿದ್ದವು ಚಕ್ರಘಾತದಿ ಕಿಳಿಯ ಕೈ ಶಿರ ಕಾಲು ದೇಹವು ತುಂಡಾಗಿ. ಬಳಿಕ ಸೋಲ್ದರಿರತಕ್ಕೆ ಕರುಗಳು ಕೆಳಗೆ ಸುರಿದವು. ಶಕ್ತಿ ಹೊಯ್ಲಿಗೆ ಎಲವುಗಳು ಪುಡಿಯು ಆಗುತ್ತ ಲಿರ್ದೈವೈ ಎಂದ. ತುಂಡು ಗಿಡಿದೆಯ ಕುದುರೆ ರಥಗಳು ಸೊಂಡಿಲುಡಿದಿದ ಆಣಿ ಬಿದ್ದಿವ. ಜಂಡಯವು ರಂಜಿವು ತಡಿ ಧ್ವಜಗಾಲಿ ಸೀಸಿಕವು. ರುಂಡಗಳು ಅನೇಕ ಹೊರಳುವ ಮುಂಡಗಳು ಶತಶಂಕ ಮರುಳಿನ ತಂಡ ಕಾಣಿಸುತ್ತಿತ್ತು ರಣಭೂಮಿಯಲ್ಲಿ ಕೇಳೆಂದ. ಮಿದುಳುಗಳ ನೆನವಶೆಯ ಚೊಂಡಿನ ಕದಡು ಎದುಸುಗಳ ಜಾರಿಕೆ ಎದರಿ ದಿಕ್ಕಿಗೆ ಹರಿದ ಚಿದಿಯಾದ ಮೌಸಗಳು. ಕದನದಿಂದಲೇ ಹೋದ ರಕ್ತದ ನದಿಗಳೇ ಹರಿಯುತ್ತಿದ್ದವು. ಅದರೊಳಗೆ ಅಸಂಖ್ಯ ಬಲವನ್ನು ಮುಳುಗಿತೈ ಎಂದ. ಬಿದುರುತಿಯ ಕಾಲ್ಕೈಯ ಕಡುಕಿನ ಬೆದರುತಿಯ ಮೊರೆಗಳ ಬಿಕ್ಕಿನ ಒದರುತಿಯ ಮೋರೆಗಳ ಬಿಕ್ಕಿನ ಒದರಿಕೆಯು ಮುಚ್ಚುತ್ತ ತೆರೆಯುತ್ತಲಿರುವ ವದನಗಳ. ಕುದುರೆ ಕರ್ಬುರರ ಪ್ರಾಣವು ವಿಧದಲ್ಲಿ ತೆರೆದಿ ಹೋಗಲು ಅದನ್ನು ಹೇಳುವೇನೇನು ರಣ ಸಂಭ್ರಮವ ನಾನೆಂದ. ಅರಿಯಳರಿದ ನಯನ ಕರುಗಳು ಸುರಿದು ಬಯಲಿಗೆ ಬಿದ್ದುದರದ ಗುರುಕೆಗಳ ಕಂಠಗಳ ಘೋರಗಳು ನಿಶ್ವನದ ಬೀರಿದ ದೇಹದ ಹರಿವ ರಕ್ತದ ಹರಿದು ಮುಕ್ಕಮೂಳನಾಗಿ ಮೇರುತ್ತಿರುವುದು ರಣವು ಮಾತೃಕೆ ಗಣದ ಘಾತದಲ್ಲಿ. ಇಂತು ಮಾತೃಕೆ ಗಣದ ಹೊಯ್ಲಿಂ ಗಂತು ಅಸುರರ ಬಲವು ಅದುವೇ ಶಾಂತಿಗೈದಿತ್ತು ರಕ್ತ ಬೀಜರು ಎಂಬ ಮಹಾದೈತ್ಯ. ನಿಂತ ಶರ್ವಾನಿಂಗೆ ಶರಪರು ಶಂತು ಸುರಿಸುತ್ತ ಬಲದುಳಿವ ಬಲವಂತನಿವನ ವಿಚಾರವನ್ನು ಹೇಳುವೇನು ಕೇಳೆಂದ. ಕೊಡಲಿಯಂ ಕಾಳಿಯನು ಹೊಯ್ದನು ಕಡಿದ ಖಡ್ಗದಿ ನಾರಸಿಂಹಿಯ ಮುಡಿಯನೆರಗಿದ ನಾವರಾಹಿಯ ಮುದ್ಗರದಿ ಮತ್ತೆ. ಕೊಡಹಿದನು ಈಶ್ವರಿಯ ನೀತಿಯ ಲೊಡನೆ ಕೈಗೆಡಸಿದನು ಸರ್ವರ ಒಡದಿಯನು ವರವನು ಇವನ ವಿಚಾರ ಕೇಳೆಂದ.
ಹಾಸುತ್ತಲಿ ನಾಲಿಗೆ ದೈತ್ಯರ ನಾಶ ಮಾಡುತ್ತ ವಜ್ರಗದೆ ಶೂಲ ಶಕ್ತಿಯು ಚಕ್ರ ಖಡ್ಗಾಂಗದಲ್ಲಿ ಸೂಸುತಿಯ ರಕ್ತವನ್ನು ಸೇದುತ್ತ ದೋಷಿಗಳ ತನು ನಿರ್ದೋಷಿಯ ಕಾಳಿಯುವರಿ ರಕ್ತ ಬೀಜರನ್ನು ಸವದರಾಗಲಿ ರಕ್ತ ಬೀಜರು ಕವಿದ ಮಾತೃಕೆ ಗುಣವು ಹೊಯ್ಯಲು ಸವದಿ ತಾಗಲೆ ರಕ್ತ ಆದಿಯ ರಕ್ತ ಬೀಜಕನ ತಿವಿದು ಸೂಲದಿ ತಿಂದಳೆಲೆ ಕೇಳು ಸೇನುಕನೆ ನರ್ತನದಿ ಮಾತ್ರಕ್ಕೆ ನಿವ ಹವೆ ಎಸೆದುದು ನಿರ್ಜರರು ಹರುಷಿಸಿದರಯ್ಯ ಎಂದ. ಏನು ಹೇಳಲಿ ರಕ್ತ ಬೀಜನು ತಾನೇ ನಿರ್ನಾಮವಾಗಿ ಹರುಷವಾದೇನು ಹೇಳಲಿ ದೇವಿಯು ತೃಪ್ತಾಂಗಿ ಜ್ಞಾನಿಸುತ್ತ ಶುಂಭ ನಿಶುಂಭರ ನಾನು ನೀಗಿಯೇ ಕೇಳುವೆನೆಂದೆ ಜ್ಞಾನದಿಮ್ಮ ನೆನೆದು ಚಿದಾನಂದ ಆತ್ಮ ಗುರುವರನ ಇಂತಿ ಶ್ರೀ ಪರಮ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಾತ್ಮೇಳು ರಕ್ತ ಬೀಜ ವಧೋ ನಾಮ ತ್ರಯೋದಶಾಧ್ಯಾಯವು ಸಂಪೂರ್ಣ ಅಂತೂ ಅಧ್ಯಾಯ 13 ಮಂಗಳ ಎಲ್ಲರಿಗೂ ಶರಣ. ಓಂ ನಮಃ ಶಿವಾಯ. ನಡೆದಂತೆ ನುಡಿದ ದೇವರಾದ ಶ್ರೀ ಸಿದ್ದೇಶ್ವರ ಅಪ್ಪಗಳನ್ನ ಹೃದಯ ಮಂತ್ರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಧರಾಸೂಚಿ ಮಹಾಗೌರಿ ಶುಭಂ ದದ್ಯಾನ್ಮಹ ದೇವಪ್ರಭಾ ಮಹೋದ ಜಗನ್ಮಾತೆ ದುರ್ಗಾದೇವಿಯ 8ನೇ ಶಕ್ತಿ ಹೆಸರು ಮಹಾಗೌರಿ ಎಂದಾಗಿದೆ. ಇವಳ ಬಣ್ಣ ಪೂರ್ಣವಾಗಿ ಬೆಳ್ಳಗಿದೆ. ಈ ಬೆಳುಪಿಗೆ ಶಂಖ ಮತ್ತು ಕುಂದ ಪುಷ್ಪ ಇವುಗಳ ಉಪಮೆ ಕೊಡಲಾಗಿದೆ. ಇವಳ ವಯಸ್ಸು 8 ವರ್ಷದವಳೆಂದು ತಿಳಿಯಲಾಗಿದೆ. ಅಷ್ಟವರ್ಷ ಭವೇದ ಗೌರಿ ಇವಳ ಎಲ್ಲ ವಸ್ತ್ರ ಹಾಗೂ ಆಭರಣಗಳು ಬಿಳಿಯದಾಗಿದೆ. ಭೂಷಣಗಳು ಬಿಳಿಯದಾಗಿದೆ. ಇವಳಿಗೆ 4 ಭುಜಗಳಿದ್ದು ವಾಹನ ವೃಷಭವಾಗಿದೆ. ಈ ವೃಷಭವು ಬೆಳ್ಳಗಿದೆ. ಇವಳ ಮೇಲಿನ ಬಲಕೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಕೈಯಲ್ಲಿ ತ್ರಿಶೂಲವಿದೆ. ಮೇಲಿನ ಎಡಕೈಯಲ್ಲಿ ಢಮರು ಹಾಗೂ ಕೆಳಗಿನ ಎಡಕೈಯಲ್ಲಿ ವರದ ಮುದ್ರೆ ಇದೆ. ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ. ತನ್ನ ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಭಾರಿ ಕಠೋರ ತಪಸ್ಸನ್ನ ಮಾಡಿದ್ದಳು. ಉರಿಯೋಹಂ ವರದಂ ಶಂಭುನಾನ್ಮಂ ದೇವಂ ಮಹೇಶ್ವರಾತ್ ನಾನು ವರದನಾದ ಶಂಭುವಲ್ಲದ ಬೇರೆ ಯಾವುದೇ ದೇವತೆಯನ್ನು ವರಿಸುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿದ್ದಳು. ಗೋಸ್ವಾಮಿ ತುಳಸಿದಾಸರು ಹೇಳಿರುವರು, ಇವಳು ಭಗವಾನ್ ಶಿವನನ್ನು
ವರಿಸುವುದಕ್ಕಾಗಿ ಕಠೋರ ಸಂಕಲ್ಪ ಮಾಡಿದ್ರು. ಜನ್ಮ ಕೊಟ್ಟ ಲಗೀರಗರ ಮಾರಿ ಬರ ಓ ಸಂಭೂನ ತರಹೋಂ ಕು ಅರಿ. ಈ ಕಠೋರ ತಪಸ್ಸಿನ ಕಾರಣ ಇವಳ ಶರೀರವು ಪೂರ್ಣವಾಗಿ ಕಪ್ಪಾಗಿದ್ದು ಇವಳ 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 ತಪಸ್ಸಿಗೆ ಸಂತುಷ್ಟನಾಗಿ ಭಗವಾನ್ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳ್ಳಗಾಯಿತು. ಆಗಿನಿಂದ ಇವಳ ಹೆಸರು ಗೌರಿ ಎಂದಾಯಿತು. ನವರಾತ್ರಿಯ 8ನೇ ದಿನ ಮಹಾಗೌರಿಯು ಉಪಾಸನೆಯ ವಿಧಿ ಇದೆ. ಇವಳ ಶಕ್ತಿಯು ಅಮೋಘ ಹಾಗೂ ಸದ್ಯಂ ಫಲದಾಯಿನಿಯಾಗಿದೆ. ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತದೆ. ಅವರ ಪೂರ್ವ ಸೂಚಿತ ಪಾಪಗಳೂ ಕೂಡ ನಾಶವಾಗಿ ಹೋಗುತ್ತವೆ. ಭವಿಷ್ಯದಲ್ಲಿ ಪಾಪ ಸಂತಾಪ, ದೈನ್ಯ ದುಃಖ ಅವರ ಬಳಿಗೆ ಎಂದೂ ಬರುವುದಿಲ್ಲ. ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗಿರುತ್ತಾರೆ. ಜಗಜ್ಜನನಿಯ ಧ್ಯಾನ ಸ್ಮರಣೆ, ಪೂಜಾ ಆರಾಧನೆಯು ಭಕ್ತರಿಗಾಗಿ ಎಲ್ಲಾ ವಿಧದಿಂದ ಶ್ರೇಯಸ್ಕರವಾಗಿದೆ. ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು. ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾಕಾಲ ಇವಳ ಪ್ರಧಾನಗಳ ಧ್ಯಾನ ಮಾಡಬೇಕು. ಇವಳ ಭಕ್ತರ ಕಷ್ಟಗಳನ್ನು ಖಂಡಿತವಾಗಿ ದೂರ ಮಾಡುತ್ತಾಳೆ. ಇವಳ ಉಪಾಸನೆಯಿಂದ ಆರ್ತ ಭಕ್ತರ ಅಸಂಭವ ಕಾರ್ಯಗಳೂ ಕೂಡ ನೆರವೇರುತ್ತವೆ. ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತನಾಗಲು ನಾವು ಎಲ್ಲ ವಿಧದಿಂದ ಪ್ರಯತ್ನಿಸಬೇಕು. ಪುರಾಣಗಳಲ್ಲಿ ಇವಳ ಮಹಿಮೆಯು ಅನೇಕ ಆಖ್ಯಾನಗಳು ಅವುಗಳಿವೆ. ಇವಳು ಮನುಷ್ಯರ ವೃತ್ತಿಗಳನ್ನು ಸತ್ಕಡೆಗೆ ಪ್ರೇರೇಪಿಸಿ ಅಸಸ್ತಿನ ನಾಶ ಮಾಡುತ್ತಾಳೆ. ನಾವು ಪ್ರಪತ್ತಿ ಭಾವದಿಂದ ಎಲ್ಲ ಹೊತ್ತಿನಲ್ಲಿ ಇವಳಲ್ಲಿ ಶರಣಾಗತರಾಗಬೇಕು. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಶರಣೆ ತ್ರಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿ ನಾರಾಯಣಿ ನಮೋಸ್ತುತೆ. ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣಾರ್ಥಿಗಳು. ಮಣಿ ನಮಃ. ಹರ ಓಂ ಸಚ್ಚಿದಾನಂದ ಸ್ವರೂಪಾಯ ಪರಬ್ರಹ್ಮಣೇ ನಮಃ. ಹರ ಓಂ
ಸಚ್ಚಿದಾನಂದ ಸ್ವರೂಪಾಯ ಪರಬ್ರಹ್ಮಣೇ ನಮಃ. ಹರ ಓಂ ಸಚ್ಚಿದಾನಂದ ಸ್ವರೂಪಾಯ ಪರಬ್ರಹ್ಮಣೇ ನಮಃ. ಹರ ಓಂ ಸಚ್ಚಿದಾನಂದ ಸ್ವರೂಪಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯ ವಿಶ್ವಗುರು ವಿಶ್ವವಿಭೂತಿ ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣನವರ ಪವಿತ್ರ ಕಮಲಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರ ವೀರಾಗಿಣಿ ವೈರಾಗ್ಯದ ಕಣಿ ಜ್ಞಾನದ ಮಣಿ ತತ್ವ ಶಿಖಾಮಣಿ ಕಲ್ಯಾಣಧಾರಿಣಿ ಜಗದ್ಗುರು ಅಕ್ಕ ಮಹಾದೇವಿಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜ್ಞಾನ ಚಕ್ರವರ್ತಿಗಳು ಪರಮ ತಪಸ್ವಿಗಳು ಶ್ರೇಷ್ಠ ಜಗತ್ತಿನ ಜ್ಞಾನಿ ಎನಿಸಿಕೊಂಡಿರುವ ಶ್ರೀಮನ್ ನಿಜಗಣೇಶ ಶ್ರೀಗಳನ್ನು ಕರ್ತವ್ಯಷಣ ಶ್ಲೋಕಿಗಳನ್ನು ಧ್ಯಾನಿಸಿಕೊಂಡು ಆರೂಢ ಸಾರ್ವಭೌಮ ಜಗದಾದಿ ಜಗದ್ಗುರು ಸಿದ್ಧಾರೂಢರ ಪವಿತ್ರ ಪಾದ ಕಮಲಗಳನ್ನು ಹೃದಯದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಸತ್ಸಂಗದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲರೂ ನಮ್ಮ ಯಥಾಮತಿಗೆ ನಿಲುಕುವಷ್ಟು ಆ ದೇವಿಯ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಿಯಿಂದ ಕಡೆಗಿತ್ತು. ಸೂಚನೆ ಸಹಸ್ರಮಿಗೆ ಶಾಂಭವಿಯು ರಣದಲ್ಲಿ ಬಹು ಪರಾಕ್ರಮನ ನಿಸುಂಬನ ವಿಹಿತವೇನೆ ಖಡ್ಗದಲ್ಲಿ ಕಡಿದಿಳುಗಿದಳು ಮಸ್ತಕವ ಶಬ್ದ. ಶಾಂಭಯು ಬಹು ಪ್ರಯತ್ನದಿಂದ ಬಹುಶೂರ ನಿಶುಂಭನನ್ನು ಯುದ್ಧದಲ್ಲಿ ಯೋಗ್ಯವನ್ನುವಂತೆ ಕತ್ತಿಯಿಂದ ಕಡಿದ ತಲೆಯನ್ನು ಕಡವಿದಳು. 13ನೇ ಅಧ್ಯಾಯದಲ್ಲಿ ನಿಶುಂಭನ ತಮ್ಮನ ಅಣ್ಣನಾಗಿರತಕ್ಕಂತ ಶುಂಭನನ್ನ ಏನ ಮಾಡ್ತಾಳೆ ದೇವಿ ಅಂತಂದ್ರೆ ಆ ಶುಂಭನನ್ನ ಕೂಡ ಅಲ್ಲಿ ಸಂಹಾರ ಮಾಡಿದಾಳ. ಇಲ್ಲಿ ಶುಂಭನ ತಮ್ಮನಾಗಿರತಕ್ಕಂತ ನಿಶುಂಭನನ್ನ ಸಂಹಾರ ಮಾಡ್ತಾಳೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಶುಂಭ ಅಂದ್ರೆ ಏನು ಅಂತಂದ್ರ ಅಜ್ಞಾನ, ನಿಶುಂಭ ಅಂದ್ರೆ ಅಹಂಕಾರದಿಂದ ಮೆರೆಯತಕ್ಕಂತ ಒಬ್ಬ ರಾಕ್ಷಸನಿಗೆ ನಿಶುಂಭ ಅಂತ ಕರ್ಕೊಂಡು ಬರ್ತಾರೆ. ರಕ್ತ ಬೀಜನ ಸಾವ ಕಾಣುತ ಶಕ್ತರಹ ಶುಂಭ ನಿಶುಂಭರು ರಕ್ತನಯನಗಳಿಂದ ಕೋಪೋದ್ರೇಕವನು ತಾಳಿ ಯುಕ್ತ ಬಲ ಸಹಿತಂಬನ ಅತ್ಯುಕ್ತವಾಗಿ ಮುತ್ತಿಕಣಿಯಂ ತಕ್ತವಲ್ಲದೆ ಉಳಿಯವೆನೆ ಸುರಿಸಿದರು ಮಹಾಶರವ. ರಕ್ತ ಬೀಜನ ಮರಣವನ್ನ ಕಾಣುತ್ತಾ ಪರಾಕ್ರಮಿಗಳಾದ ಶುಂಭ ನಿಶುಂಭರು ಕಿಡಿಗಣ್ಣಿನಿಂದ ಬಹುಶಕ್ತನ್ನು ಹೊಂದಿ ಯೋಗ್ಯ ಸೈನ್ಯ ಸಹಿತ ದೇವಿಯನ್ನು ವಿಶೇಷವಾಗಿ ಮುತ್ತಿ ಬಾಣದಿಂದ ಬಿಡದ ಹೊರತು ಉಳಿಯಲಾರವೆಂದು ಭಯಂಕರ ಬಾಣಗಳನ್ನು ಆಕೆಯ ಮೇಲೆ ಸೂರಿದರು. ಉರುಬಿದಳು ಮಹಾತ್ರಾಣದಿಂದಲೇ ತರಿದಳ ಶರವೃಷ್ಟಿ ಸಂಕುಳ ಸುರಿದಳ ಕೂರ್ಕಣಿಯ ಕಾರ್ಮಳಿ ಕವಿದ ತೆರನಂತೆ ತರ ಹರಿಸಿ ಕೋಳುತು ಭಯ ದೈತ್ಯರು ಬಿರಿಯಲಮ್ಮನ ದೇಹ ಕೂರ್ಕಣಿ ಸರಿವಳೆಲೆಯಿಂ ಸಾಕ್ಷಿ ಭೂತಗಳ ತಗಲಿಸಿದರಿಂದ. ಬಹು ಸಾಮರ್ಥ್ಯದಿಂದ ಏರಿ ಹೋಗಿ ಬಾಣ ಸಮೂಹಗಳನ್ನ ಕಡಿದಳು. ಮತ್ತೆ ಕ್ರೂರವಾದ ಬಾಣಗಳನ್ನ ಕಾರ್ಮಳೆ ಸುರಿದಂತೆ ಸುರಿಸಿದಳು. ಇಬ್ಬರು ಅವುಗಳನ್ನು ತಡೆದುಕೊಂಡು ದೇವಿಯ ದೇಹವು ಬಿರಿಯುವಂತೆ ಹರಣಾದ ಬಾಣಗಳನ್ನು ಸುರಿಮಳೆಯಂತೆ ಸಾಕ್ಷಿ ಭೂತಗಳನ್ನು ಮುತ್ತಿದರು. ಸತ್ತವರದು ಕಂಡು ಆದಳು 10 ಮುಖಭುಜವಷ್ಟ ಉಡುಗೆಯು ಮತ್ತೆ ಶೋಣಾಂಬರಣವು ಶ್ವೇತ ವರ್ಣಾಂಗ ತ್ರಿನೇತ್ರ ಕತ್ತಿಗದೆ ಲಾಂಗುಲವು ಶಾರ್ಗವು ಮುತ್ತಿನಾಭರಣಿಂದ ಮೃತ್ಯವ ಹೆತ್ತಳೆಂಬೂಲ ಮಹಾಸರಸ್ವತಿಯಾಗಿ ತೋರಿದಳು. ಶುಂಭ ನಿಶುಂಭರ ಸಾಮರ್ಥ್ಯವನ್ನ ನೋಡಿ 10 ಮುಖ 8 ಭುಜ 3 ನೇತ್ರ ಬಂಗಾರ ವರ್ಣದ ಪೀತಾಂಬರದ ಉಡುಗೆಯ ಬಿಳಿ ವರ್ಣದ ಶರೀರ ಕತ್ತಿಗದೆ ನೇಗಿಲಾಯುಧ ಶಾರ್ಗ್ಯ ಎಂಬ ಬಿಲ್ಲು ಮುತ್ತಿನಾಭರಣಗಳಿಂದ ಮೃತ್ಯುವಿನ ತಾಯಿ ಎಂಬಂತೆ ಬಲವುಳ್ಳ ಸರಸ್ವತಿಯಾಗಿ ತೋರಿದಳು. ಕಡಿದು ಕೆಡಹಿದಳ ಶರವ ನಿಕ್ಕಡಿಯ ಮಾಡಿದಳ ನಿಶುಂಭನ ಕಡುದನವ ಸಾರಥಿಯ ಪಕ್ಕೆಯ ಹಯವ ಹೆದೆಗಳನ್ನು ಕಿಡಿಯುಡುಲತ್ತದ ಸುರೇಂದ್ರ ಕೊಡುಗವನೊಡನೆ ಹಿರಿಯುತ ದೇವಿ ಶರಕೆಯು ಹಿಡಿದು ಮರಿ ಚರ್ಮವನ್ನು ತೋರಿದನು ಪರಾಂಬಳಿಗೆ. ನಿಶುಂಭನ ಬಾಣವನ್ನು ಕಡಿದಳು.
ಕಡಿದು ಕೆಡಹಿದಳು. ಭಯಂಕರ ಬೆಲ್ಲು ಸಾರಥಿ ಸಮೀಪದ ಕುದುರೆ ಹೆದೆಗಳನ್ನು 2 ತುಂಡು ಮಾಡಿದಳು. ರಾಕ್ಷಸರೊಡೆಯ ಸಿಟ್ಟಾಗುತ್ತ ಕತ್ತಿಯನ್ನು ಬೇಗನೆ ಹಿರಿದು ದೇವಿಯ ಬಾಣಗಳಿಗೆ ಡಾಲನ್ನು ಮರೆಮಾಡಿ ತೋರಿದಳು. ಹೊಳೆದುದವನ ಖಡ್ಗ ಬೆಳಕಿಗೆ ದಿವಿಜರ ದೇಹ ಜುಮ್ಮೆಂದೊಳಗೆ ಮೂತ್ರಿಸಿಕೊಂಡರೈ ದಿಗದೀಪರು ಮೊದಲಾಗಿ ಕಾಯಂದಲಗು ಮತಿಯಪ್ಪರಿಸಿ ಸಿಂಹದ ತಲೆಯ ಮೇಲೆಯೂ ಹೊಯ್ದು ಬಲಬಲರೆನಲು ದೈತ್ಯಗಣ. ಅವನ ಕತ್ತಿ ಬೆಳಕಿಗೆ ಹೊಳೆಯಲು ದಿಕ್ಪಾಲಕರು ಮೊದಲಾಗಿ ದೇವತೆಗಳು ದೇಹಗಳು ಎತ್ತರ ತಪ್ಪಿ ಮೂತ್ರಿಸಿಕೊಂಡರು. ಬಳಿಕ ಮೇಲಾದ ಬುದ್ಧಿಯುಳ್ಳ ರಕ್ಕಸನು ಹಾಯೆಂದು ಅರ್ಪಟ ಮಾಡಿ ರಾಕ್ಷಸರ ಸಮೂಹವು ಬಲೆ ಎನ್ನಲ ಸಿಂಹದ ತಲೆಯ ಮೇಲೆ ಹೊಡೆದನು. ಗಾಯ ಮುಂಚದ ಮುನ್ನಲ ಶರ್ವಾಣಿ ಕಡಿದಳು. ಖಡ್ಗ ಚರ್ಮವ ಎನ್ನುತ್ತ ಕೂಗುತ್ತಲಿ ಶಕ್ತಿಯ ತುಡುಕುತ್ತಲಿ ಮತ್ತೆ ಮಾಯವಿಲ್ಲದೆ ನಡೆದನ ನಿರ್ಮಾಯ ಎದುರಿಗೆ ಹೆದರಿ ದಿವಿಜರು ಎನ್ನುತ್ತ ತಿರುವಿಟ್ಟ ಪರದೇವತೆ. ಕತ್ತಿಯ ಹೊಡೆತವು ಮುಟ್ಟುವುದಕ್ಕಿಂತ ಮೊದಲೇ ಸಂಹಾರ ಕರ್ತಳು. ಕತ್ತಿಡಾಲುಗಳನ್ನು ಕಡಿದಳು. ಮತ್ತೆ ಎಂದು ಕೂಗುತ್ತ ಬರ್ಚಿಯನ್ನು ತಕ್ಕೊಂಡು ಭ್ರಾಂತಿ ಇಲ್ಲದೆ ಮಾಯಾರಹಿತ ಸರಸ್ವತಿ ಎದುರಿಗೆ ಹೋಗಿ ದೇವತೆಗಳು ಹೆದರಲು ಎಂದು ಪರದೇವತೆಯನ್ನು ಬರ್ಚಿಯ ತಿರುವಿ ಹೊಡೆದನು. ಇಡಲು ಶಕ್ತಿಯ ನಾಗಳದು ಉರಿಯೊಡನೆ ಉಗುಳುತ್ತ ಬರಲು ಚಕ್ರದಿ ಕಡಿದಳದನು. ಅಭಿಮುಖವು ಆದುದು ಸುದರ್ಶನವು ಕಿಡಿಗೆ ದುರುತ ಕಳನು ಶೂಲವ ಜಡಿದು ಎನ್ನತ ಎತ್ತಲಿಕಾಗ ಕಾರ್ಪೂಗೆ ಹಿಡಿದುದು ಋಣರಂಗ ಕಾಣಿಸದಂತೆ ಕೇಳಿಂದ. ಬರ್ಚಿಯಿಂದ ಹೊಡೆಯಲು ಅದು ಉರಿಯನ್ನು ಉಗುಳುತ್ತ ಬರಲು ಆದಿಶಕ್ತಿಯು ಅದನ್ನು ಚಕ್ರದಿಂದ ಕಡಿದಳು. ಬರ್ಚಿಯಿಂದ ಹೊಡೆಯಲು ಅದು ಉರಿಯನ್ನು ಉಗುಳುತ್ತ ಬರಲು ಆದಿಶಕ್ತಿಯು ಅದನ್ನು ಚಕ್ರದಿಂದ ಕಡಿದಳು. ಸುದರ್ಶನ ಚಕ್ರವು ತಿರುಗಿ ಬಂದಿತು. ರಾಕ್ಷಸನು ಸಿಟ್ಟಿಗೆದ್ದು ಶೂಲವನ್ನು ಎತ್ತಿ ಹೊಡೆಯಲು ಕಪ್ಪು ಹೊಗೆಯು ರಣಭೂಮಿ ಕಾಣಿಸಿದಂತೆ ತುಂಬಿತು. ಹೊಗೆ ಹೊರಳಿಯೋಳು ಶೂಲದಗಲದು ನಿಗಿಸಿದುದು ಸೂರ್ಯಶತದಲ್ಲಿ ತೇಗಿಸಿದುದು ಶರದಿಗಳ ಶಸ್ತ್ರದ ಶಿಖಿಯ ದಾಳಿಯಲ್ಲಿ ಉಗುಳುತ್ತಿರಿ ಉರಿಯನು ದಿವಿಜರು ಮುಗೀತೆಮ್ಮೆಯ ಕೆಲಸನುತ ಹಿಮನಗದ ಬೆರಗೆಯು ಸಾರುತ್ತಿದ್ದರು ಕೀಳು ನಂದೀಶ. ಶೂಲದ ಅಲಗು ಹೊಗೆಯ ಗುಂಪಿನೊಳು 100 ಸೂರ್ಯರಂತೆ ಹೊಳೆದುದು. ಸಮುದ್ರಗಳನ್ನು ಬತ್ತಿಸಿದುದು. ಶಸ್ತ್ರದ ಅಗ್ನಿಯ ಮುತ್ತಿಗೆಯಲ್ಲಿ ಉರಿಯನ್ನು ಉಗುಳುತ್ತಿರಲು ದೇವತೆಗಳು ನಮ್ಮ ಕಾರ್ಯವು ಮುಗಿತನು ಹಿಮ ಪರ್ವತದ ಕಡೆಗೆ ಹೋಗುತ್ತಿದ್ದರು ನಂದೀಶನೇ ಕೇಳು ಎಂದು ಶಿವನು ಹೇಳಿ ನುಡಿದನು. ಶೂಲದ ಅಲಗು ಹೊಗೆಯ ಗುಂಪಿನೊಳು 100 ಸೂರ್ಯರಂತೆ ಹೊಳೆದುದು. ಆ ನಿಶುಂಬನ ಬಡತಕ್ಕಂತ ಶೂಲದ ಅಲಗು ಹೊಗೆಯು ಗುಂಪಿನೊಳು 100 ಸೂರ್ಯರಂತೆ ಹೊಳೆದು ಸಮುದ್ರಗಳನ್ನು ಬತ್ತಿಸಿತು. ಶಸ್ತ್ರದ ಅಗ್ನಿಯ ಮುತ್ತಿಗೆಯಲ್ಲಿ ಉರಿಯನ್ನು ಉಗುಳುತ್ತಿರಲು ದೇವತೆಗಳು ನಮ್ಮ ಕಾರ್ಯವು ಮುಗಿಯಿತು ಎನ್ನುತ್ತಾ ಹಿಮ ಪರ್ವತದ ಕಡೆಗೆ ಹೋಗುತ್ತಿದ್ದರು. ಸೈರಿಸುಕೋ ಇದನೆನ್ನುತ್ತಲ ಮಹಾಭೈರವಿಯು ತಿವಿಯಲಿಕ್ಕೆ ಅಸುರರ ವೈರಿ ಕಡಿದಳು. ಶೂಲವನ್ನು ಕರವಾಳ ದಾರಿಯಲ್ಲಿ ಗೌರಿಡುವ ಕೋಪದಲ್ಲಿ ಆಕಳ ಗೌರಿ ಮೇಲೆಯೂ ಗದೆಯ ಹೊತ್ತೆ ಭೈರವಿಯೇ ಇದು ನೋಡು ಹೇಗಿದೆ ಎನ್ನುತ್ತ ಮೇಲ್ಕೊಯ್ದ. ಇದನ್ನು ತಡೆದಕೋ ಎನ್ನುತ್ತ ಬಲವುಳ್ಳ ಭೈರವಿಯನ್ನು ತಿವಿಯಲು ಆಕೆಯು ಕತ್ತಿಯ ತುದಿಯಿಂದ ಶೂಲವನ್ನು ಕಡಿದಳು. ಆ ರಕ್ಕಸನ ಅತಿಥೆಯ ಸಿಟ್ಟಿನಿಂದ ಗದೆಯನ್ನು ಹೊತ್ತು ಭೈರವಿಯೇ ಇದು ಹೇಗಿದೆ ನೋಡೆನ್ನುತ್ತ ಆಕೆಯ ಮೇಲೆ ಪಡೆದನು. ಹಾರಿಸಿದಳ ಗದೆಯ ಗಾಯವ ಮಾರಹರಣ ಶೂಲದಿಂದಲೇ ತಿರಸಲ್ಕೆಯು ಕೋಪದಿಂದ ಚಡಾಳಿಸುತ್ತ ಹರಿಯ ಏರಿ ಹೊಯ್ದನು. ಭಾರತೀಯ ಮಹಾವೀರರುಳು ವೀರನು ನಿಶುಂಬನು ಚಾರು ಮುಕುಟದ ಮೇಲೆ ಪರಶುವಿನಿಂದ ಕೇಳೆಂದ. ಗದೆಯ ಹೊಡೆತವನ್ನು ಶಿವನ ತ್ರಿಶೂಲದಿಂದ ಹಾರಿಸಿದಳು. ಅದು ಮುಗಿಯಲು ಸಿಟ್ಟಿನಿಂದ ಕುದುರೆಯನ್ನೇರಿ ಮಹಾಶೂರ ನಿಶುಂಬನ ಕೊಡಲಿಯಿಂದ ಏರಿಸುತ್ತ ಭಾರತೀಯ ಮನೋಹರ ಕಿರೀಟದ ಮೇಲೆ ಹೊಡೆದನು. ಗದೆಯ ಹೊಡೆತವನ್ನು ಶಿವನ ತ್ರಿಶೂಲದಿಂದ ಹಾರಿಸಿದಳು. ಅದು ಮುಗಿಯಲು ಸಿಟ್ಟಿನಿಂದ ಕುದುರೆಯನ್ನೇರಿ ಮಹಾಶೂರ ನಿಶುಂಬನು ಕೊಡಲಿಯಿಂದ ಏರಿಸುತ್ತ ಭಾರತೀಯ ಮನೋಹರ ಕಿರೀಟದ ಮೇಲೆ ಹೊಡೆದನು. ಆ ದೇವಿಯ ಕಿರೀಟಕ್ಕೆ ಕೊಡಲಿಯಿಂದ ಹೊಡೆದನು. ಸಿಡಿದವು ಭಾರತೀಯ ಮುಕುಟದಲ್ಲಿ ಹಿಡಿದ ಮಾಣಿಕ ಪರಶುಘಾತಕಿ ಕಿಡಿಕಿಡಿಯೋ ತಾನಾದಳಿ. ಪರದೇವಿ ದೈತ್ಯನನ್ನು ಬಿಡದೆ ಲಕ್ಷಳು 100 ಬಾಣದೆ ನಡೆದು ಹೊಯ್ದನು. ಮತ್ತೆ ಸಿಂಹವ ಕೆಡದುಳಿದ ಪರದೇವಿ ಮುಕುಟದ ಮೇಲೆ ಕೇಳೆಂದ. ಕೊಡಲಿಯ ಹೊಡೆತಕ್ಕೆ ಸರಸ್ವತಿಯ ಕಿರೀಟದಲ್ಲಿ ಇರತಕ್ಕಂತ ರತ್ನಗಳು ಸಿಡಿದವು.
ಪರದೇವಿಯು ಬಹು ಸುಳ್ಳುಳ್ಳವಳಾಗಿ 100 ಬಾಣಗಳಿಂದ ರಾಕ್ಷಸರನ್ನು ಹೊಡೆದಳು. ಮತ್ತೆ ರಕ್ಕಸನು ಮುಂದೆ ಹೋಗಿ ಸಿಂಹವನ್ನು ನೆಲಕ್ಕುರುಳಿಸಿ ಪರದೇವಿಯ ಕಿರೀಟದ ಮೇಲೆ ಹೊಡೆದನು. ಅರ್ಧ ಚಂದ್ರದ ಸರಳಿನಿನ್ ಛಿದ್ರ ಮಡಿದಳಾಗ ಪರಶಿವಭದ್ರ ಮಂಗಳದೇವಿ ಶೌರ್ಯ ದರಿದ್ರಳಿ ಜಗದಿ ಅದ್ರಿಗಳು ಪುಡಿಯಾಗುವಂದದಿ ರೌದ್ರದಿ ಸುರಿದಳು ಸರೌಗ ಸಮುದ್ರ ಮೊರೆಯದಪ್ಪಿದೋಲಂತಿರ್ತದೆಯಿಂದ. ಅರ್ಧ ಚಂದ್ರಾಕಾರದ ಬಾಣದಿಂದ ಕೊಡಲಿಯನ್ನು 100 ತುಂಡು ಮಾಡಿದಳು. ದೇವಿ ನಿಶುಂಭನು ಬಿಡತಕ್ಕಂತ ಕೊಡಲಿಯನ್ನ ಅರ್ಧ ಚಂದ್ರಾಕಾರದ ಬಾಣದಿಂದ 100 ಆ ಕೊಡಲಿಯನ್ನ 100 ತುಂಡು ಮಾಡಿದಳು. ಕಲ್ಯಾಣಕರ ಮಂಗಲ ಸ್ವರೂಪ ದೇವಿಯು ಪರಾಕ್ರಮ ಇಲ್ಲದವಳಿ. ಜಗತ್ತಿನಲ್ಲಿ ಪರ್ವತಗಳು ಪುಡಿಯುವಾಗುವಂತೆಯೂ ಸಮುದ್ರ ಉಕ್ಕೇರುವಂತೆಯೂ ಬಾಣಗಳ ಸಮೂಹವನ್ನು ಸಿಟ್ಟಿನಿಂದ ಸುರಿದಳು. ಜಗತ್ತಿನಲ್ಲಿ ಇರುವ ಪರ್ವತಗಳು ಪುಡಿಯಾಗುವಂತೆಯೂ ಸಮುದ್ರವು ಉಕ್ಕೇರುವಂತೆಯೂ ಬಾಣಗಳ ಸಮೂಹವನ್ನು ಸಿಟ್ಟಿನಿಂದ ಸುರಿಸಿದಳು. ನುಡಿಯಲ್ಲಚ್ಚರಿ ದೇವಿ ಶರಬರ ಸಿಡಿಲಿ ನಂದದಿ ತಾಗಿ ತತ್ವವು ಸಡಲಿ ಕೆಡೆದೆನು. ಧರಣಿಯಲ್ಲಿ ಮೈಮರಿದನ ಸುರೇಂದ್ರ ಹಿಡಿದು ಧನುವನ್ನು ಚುಂಬ ಕಾಣುತ್ತ ತೊಡಗಿದನು. ದೇವಿಯೊಳು ಯುದ್ಧವ ಅಡಕಿಲ್ಲಲಾಡದಂತೆ ಜಗ ಅಲ್ಲಾಡಿದವು ಎಂದ. ನುಡಿಯಲು ಆಶ್ಚರ್ಯ ದೇವಿಯ ಬಾಣವು ಭಯಂಕರ ಸಿಡಿಲಿನಂತೆ ತಾಕಲು ಶಕ್ತಿಯು ಕಡಿಮೆಯಾಗಿ ಮೈಮೇಲೆ ಎಚ್ಚರವಿಲ್ಲದೆ ನಿಶುಂಭನು ಭೂಮಿಯ ಮೇಲೆ ಬಿದ್ದನು. ಆ ದೇವಿಯ ಬಾಣವು ಭಯಂಕರ ಸಿಡಿಲಿನಂತೆ ಅವನ ಮೈಮೇಲೆ ತಾಕಲು ಶಕ್ತಿ, ಅವನ ಬಲವು ಕುಗ್ಗಿತು. ಅವನ ಶಕ್ತಿಯು ಕಡಿಮೆಯಾಗಿ ಮೈಮೇಲೆ ಎಚ್ಚರವಿಲ್ಲದೆ ನಿಶುಂಭನು ಭೂಮಿಯ ಮೇಲೆ ಬಿದ್ದನು. ಇದನ್ನು ನೋಡಿದ ನಿಶುಂಭನು ಬಿಲ್ಲನ್ನು ಹಿಡಿದು ದೇವಿಯ ಕೂಡ ಯುದ್ಧವನ್ನು ಮಾಡತೊಡಗಲು ಅಡಕೀಲ ಗಡಿಗೆಗಳು ಅಲ್ಲಾಡುವಂತೆ ಜಗವು ಅಲ್ಲಾಡಿತು. ಇದನ್ನ ನೋಡಿದ ಕೋಪದಿಂದಲೇ ಶುಂಭ ಭಾರತಿ ಬಾಪುರೆ ಎಂದೆನುತ ಶರಗಳ ಚಾಪದಿಂದೆರಗಿಸಿದರ ಮಹಸಿಂಹನಾದದಲ್ಲಿ ರೂಪವುದ ಕಂದಿತ್ತು. ಶೌರ್ಯದ ತಾಪ ಹುರಿಯೇರಿತ್ತು. ಉಗ್ರದ ದೀಪವುದ ಬೆಳಗಿತ್ತು ಪರಶಕ್ತಿಯಲ್ಲಿ ಶುಂಭನಲ್ಲಿ. ಶುಂಭ ಸರಸ್ವತಿಯರು ಶಕ್ತಿನಿಂದ ವಹವ ಎನ್ನುತ್ತ ಬಹು ಗರ್ಜನೆಯಿಂದ ಬಿಲ್ಲಿನಿಂದ ಪರಸ್ಪರರ ಬಾಣಗಳನ್ನು ಕೆಡಹಿದರು. ರೂಪವು ಬಾಡಿತ್ತು, ಪರಾಕ್ರಮವು ಕಾವು ಹೆಚ್ಚಾಯಿತು. ಶುಂಭ ಪರವಸ್ತುವಿನಲ್ಲಿ ಬಹುಶಕ್ತಿನ ಪ್ರಕಾಶವು ಬೆಳಗಿತ್ತು. ನೋಡುತ್ತಿರುತ್ತಿರಿ ದೇವಿ ದೈತ್ಯರು ಮಾಡಿದರು ಯುದ್ಧವನ್ನು. ಸಮದಲ್ಲಿ ಮೋಡ ಹರಿಯುತ್ತ ನಿಶುಂಭನ ಬರವೆ ಒಡಗಿರುವುದು. ಕೂಡಿ ಕಂಗಳ ತೆರೆದು ಚಾಪಕ್ಕೆ ನೀಡಿದನು ಕೈ. ಸಹಬವರು ಸರಿಗೂಡಿ ಶಾಂಭವಿ ಮೇಲೆ ಸೆರೆಗಳ ಸುರಿದರೆಯಿಂದ. ನೋಡುತ್ತಿರಲು ದೇವಿ ರಕ್ಕಸರು ಸರಿಸಮವಾಗಿ ಉತ್ಸವ ಮಾಡಿದರು. ನಿಶುಂಭನಿಗೆ ಎಚ್ಚರ ತಪ್ಪಿದ ಮರವಿಯು ಹೋಯಿತು. ಕೂಡಲೇ ಕಣ್ಣುಗಳನ್ನು ತೆರೆದ ಕೈಯಲ್ಲಿ ಬೆಲ್ಲನ್ನು ತಕ್ಕೊಂಡು ಅಣ್ಣ ತಮ್ಮಂದಿರು ಇಬ್ಬರು ಕೂಡಿ ಶಾಂಭವಿಯ ಮೇಲೆ ಬಾಣಗಳನ್ನು ಸುರಿಸಿದರು. ಸರಿದಳಿಬ್ಬರ ಶರವ ಶಾಂಭವಿ ಕರ ಚಮತ್ಕರ ವಿನಯನೆಂಬೆನು. ಶರವು ಸಹಸ್ರ ಕೋಟಿಯು ಅರ್ಬುದಗಳಾಗಿ ಸರಳ ಬಿರುಸಿಗೆ ಶುಂಭ ಸಾರಥಿ ಹೊರಗಿದನು. ಹರಿಹರಿದು ಧ್ವಜವದು ಮುರಿಬಿದ್ದುದು ಹಯಮಿಡಿದು ಮುಕುಟ ದುರಿದುದು. ಶಾಂಭವಿ ಇಬ್ಬರ ಬಾಣಗಳನ್ನು ನಾಶ ಮಾಡಿದ. ಆಕೆ ಕೈ ಚಮತ್ಕಾರವನ್ನು ಎಷ್ಟು ವರ್ಣಿಸಿದೆ. ಆಕೆಯ ಬಾಣಗಳು ಲೆಕ್ಕವಿಲ್ಲದಷ್ಟಾಗಲು ಪ್ರಾಣದ ದೂರತನಿಗೆ ಶುಂಭ ಸಾರಥಿ ಬಿದ್ದರು. ಬಿಲ್ಲಿನ ದಾರ ಹರಿದು ಪತಾಕೆಯು ಮುರಿದು ಬಿದ್ದಿತ್ತು. ಕುದುರೆಗಳು ಮಿಡಿದವು, ಕಿರೀಟವು ದುರಿದವು. ಒಂದು ಶೂಲವ ದೈತ್ಯ ನಡೆದೆ ಚಂಡಿ ಎದುರಿಗೆ ಬರಲು ಸರಳಿನ ಕಂದಕಾಗಲಿ ಕೊರಗಿದನು. ಮೈಮರಿದು ಧರಣಿಯಲ್ಲಿ ಕಂಡ ನಂಡನು ಮೂರ್ಛೆಯಾದ ಲಂಡ ಸ್ತ್ರೀ ಇವಳಾರು ಈಕೆಯ ಖಂಡಿಸದೆ ಬಿಡಿ ನುಡಿಸಿ ನೋಡುವಿನಿಂದ ಸುರೇಂದ್ರ. ಶುಂಭನು ಶೂಲವನ್ನು ತಕ್ಕೊಂಡು ಚಂಡಿ ಎದುರಿಗೆ ಬರಲು ಬಾಣಗಳ ಗುಂಪು ತಾಪಲ ಮೈಮೇಲೆ ಎಚ್ಚರಿಕೆ ಇಲ್ಲದ ಭೂಮಿಯಲ್ಲಿ ಬಿದ್ದನು. ಅನ್ನನು ಮೂರ್ಛೆಗೊಂಡು ತನ್ನು ನೋಡಿ ಮೂರ್ಖ ಸ್ತ್ರೀಗಳು ಇವಳು ಯಾರಿರುವಳು ಮಾತಾಡಿಸಿ ನೋಡುವಿನೆಂದನು. ಆರು ನಿನಗಾಕೆ ಯುದ್ಧವು ನಾರಿ ಬುದ್ಧಿ ವಿವೇಕವಿಲ್ಲ ವೀರಳು ಮಹಾವೀರ ತ್ರೈಲೋಕರ ತುಂಬ ನುಡುತ್ತಿರುವುದೇ ನಿನಗ ಕಟ. ಯುದ್ಧವು ಮಾರಾರ ಮಧುರಿಪು ವಿವರಿದುದು ವೀರ ಚುಂಬನ ತಾಮ್ನ ನಾನು ನಿಶುಂಭ ಕೇಳೆಂದ. ಸ್ತ್ರೀಯಳಿ ನೀನು ಯಾರು, ನಿನಗೆ ಯುದ್ಧವು ಯಾಕೆ? ಸ್ತ್ರೀಯಳಿ ನಿನಗೆ ನಿಶ್ಚಯ ವಿಚಾರವಿಲ್ಲದು. ಸೂರಲ್ಲಿ ಬಹುಶೂರ 3 ಲೋಕಕ್ಕರ ನೀನು ಕೇಳಿದನು. ನೋಡು, ನಾನು ಪರದೇವತೆ ಸ್ವರೂಪಳು. ನಾನು ಬಂದದ್ದೇ ನಿಮ್ಮೇರಿದರ ಸಂಹಾರಕ್ಕಾಗಿ. ಇಲ್ಲಿವರೆಗೆ ಚಂಡ ಮುಂಡರನ್ನ ನಾನು ಸಂಹಾರ ಮಾಡಿದ್ದೇನೆ. ನೀವು ನಮ್ಮೊಂದಿಗೆ ಯುದ್ಧ ಮಾಡಿ ನೀವು
ಸೋತು ಹೋಗಬೇಡಿರಿ ಎಂಬ ಪ್ರಾಣಕ್ಕೆ ನಾನು ಶಿಕ್ಷೆಯನ್ನು ಕೊಡುತ್ತೇನೆ. ಸುಮ್ಮನೆ ಎನ್ನುತ್ತ ಸೆರೆಗಳು ದಿವ್ಯ ಸೆರೆಗಳ ಘನತೆಯಲ್ಲಿ ಮಹಾಗಿ ಮುತ್ತಿದನು. ಕೂಡಲೇ ಆನೆಯಾಗಿ ಮುಟ್ಟಿದನು. ಭೂತ ಬ್ರಹ್ಮ ರಾಕ್ಷಸ ಹುಲಿಯಾಗಿ ಹೊಡೆದನು. ಕೂಡಲೇ ಸಿಡಿಲು ಕಾಡ್ಗಿಚ್ಚು ಆಗಿ ಮುತ್ತಿದನು. ಇಂದ್ರಜಾಲದ ದೊಡ್ಡ ಸಮುದ್ರದಲ್ಲಿ ದೇವಿಯನ್ನು ಮುಳುಗಿಸಿದನು. ಧೂಳು ಮುಚ್ಚಿತ್ತು ಬಹಳ ಕತ್ತಲೆ. ಕಾಳಗವಿದದು ಸುರರು ಕೈಮೈ ಕಾಲು ಸವರಿ ನೋಡಿಕೊಂಡರು ಎಲ್ಲಿವೆಯೋ ಎನ್ನುತ್ತಾ ಕೂಳಕಳ ಬಹುಪರಶು ಕಕ್ಕಡಿ ಶೂಲ ಸುರಿದನು. ವರುಷದಂದದಿ ಮೇಲೆ ದೂರದೆ ಕವಿದೆಚ್ಚ ಶಾಂಭವಿಯ ಹುಡಿಯ ಹೊಸಗಿತ ಬಹು ಕತ್ತಲೆ. 5 ದೇವತೆಗಳು ಅವಯವಗಳು ಕಾಣದಂತಾವು. ದುಷ್ಟ ರಕ್ಕಸನು ಕೊಡಲಿ ಕತ್ತಿ ಶೂಲಗಳನ್ನು ಮಳೆಯಂತೆ ಸುರಿಸಿದನು. ಶಾಂಭವಿಯ ಮೇಲೆ ಮೈರೂಪು ಕಾಣದಂತೆ ಮುತ್ತೆ ಹೊಡೆದನು. ದೇವಿ ಹೇಳ್ತಾ ಇದ್ದಳು, ಎಲೆ ಶುಂಭರಿ, ಇಲ್ಲಿವರೆಗೆ ಎಂತೆಂತ ರಾಜ ಮಹಾರಾಜ ರಾಕ್ಷಸರೆನಿಸಿದ ಮಹಿಷಾಸೂರನನ್ನ ಸಂಹಾರ ಮಾಡಿದ್ದೀನಿ. ಚಂಡಮುಂಡರನ್ನ ಸಂಹಾರ ಮಾಡಿದ್ದೇನೆ. ಮತ್ತು ರುದ್ರಗ್ರ, ಶಿಲೂಮ ಇಂಥ ಎಲ್ಲ ಚಿಕ್ಸೂರ ಇಂಥ ಎಲ್ಲ ರಾಕ್ಷಸರು ಕೂಡ ನನ್ನಿಂದ ಹತರಾಗಿ ಹೋಗಿದ್ದಾರೆ. ಸುಮ್ಮನೆ ನಿಮಗೆ ಜೀವದಾನ ಕೊಡುತ್ತೇನೆ, ನಿಮ್ಮ ನನ್ನೊಂದಿಗೆ ಯುದ್ಧ ಮಾಡಬೇಡಿರಿ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಶುಂಭರು ಕೇಳಲಿಲ್ಲ. ಎತ್ತ ನೋಡಲು ಬೊಬ್ಬೆ ಮಯವಿದು, ದೆತ್ತ ನೋಡಲು ರಥ, ಚಿತ್ಕಾರೆತ್ತ ನೋಡಲು ಶರವು, ಧನುರವತ್ತಲಿರುತಿ ಹೌದು, ಅತ್ತಲಿತ್ತಲು ದಶ ದಿಶೆಗಳಲ್ಲಿ ಚಿತ್ತ ಬಂದದಂದಲಿ ಮೈರೂಪೆತ್ತಿ ತೋರದ ಶಾಂಭವಿಯ ಕವಿದೆಚ್ಚ ದೈತೇಂದ್ರ. ಯಾವ ಕಡೆ ನೋಡಿದರೂ ಕೂಗುವಿಕೆಯು ತುಂಬಿತ್ತು. ಎಲ್ಲಾ ಕಡೆಗೂ ರಥದ ಚೀರಾಟದ ಧ್ವನಿ, ಸುತ್ತಲು ಬಿಲ್ಲು ಬಾಣಗಳ ಶಬ್ದವಿರುತ್ತಿತ್ತು. ಅತ್ತ ಇತ್ತ 10 ದಿಕ್ಕುಗಳಲ್ಲಿ ಮನಸ್ಸಿಗೆ ಬಂದಂತೆ ಶಾಂಭವಿ ಮೈರೂಪಗಳು ಕಾಣದಂತೆ ಮುತ್ತಿ ಹೊಡೆದನು. ಮಾಯೆ ಎಲ್ಲವೇ ದೇವಿಯಾಕೆಗೆ ಮಾಯೆ ಮುಚ್ಚುವುದೇ ವಿಚಾರಿಸಿ, ಮಾಯೆಯದು ನಿರ್ಮಾಯವಾದುದು ದೇವಿ ದಿಟ್ಟಿಸಲು ಹೇಯ ಕಳತ. ಕೋಪದಲ್ಲಿ ಸತಿ ಮಾಯೆಯನ್ನು ಕವಿದಚ್ಚಲನ ಸಾಯಕವು ಬೆಳಗಿದವು ಶತರವಿ ತೇಜದಲ್ಲಿ ಎಂದ. ದೇವಿ ಇಂದ್ರಜಾಲ ಸ್ವರೂಪವಲ್ಲವೇ? ಆಕೆಗೆ ಸುಳ್ಳು ತೋರಿಕೆ ಮುಚ್ಚುವುದೇ, ದಿಟ್ಟಿಸಿ ನೋಡಲು ಸುಳ್ಳು ತೋರಿಕೆ ಇಲ್ಲದಂತಾಯಿತು. ನೀಚ ರಕ್ಕಸನು ಸಿಟ್ಟಿನಿಂದ ಸಂಗರಹಿತಳಾದ ದೇವಿಯ ಮುತ್ತಿ ಹೊಡೆದನು. ಅವನ ಬಾಣವು 100 ಸೂರ್ಯರ ಪ್ರಕಾಶದಂತೆ ಹೊಳೆದುದು. ನಿಮಿಷ ಮಾತ್ರದ ಮೂರ್ಛೆ ತಿಳಿದೆ ಸಮನಸರು ನೋಡುವಂತೆ ತಾ ಮುಖ ಕಮಲ ಮರಳಿಸಿ ನೋಡಿ ಶುಂಭನು ಬಲರೆಂದನವಗೆ ದ್ಯೂಮಣಿ ಕಾಣಿಸದಾಯಿತು. ಕಣಿಯಲ್ಲಿ ಕಮಲಜಾಂಡವು ಬಿಡು ಬಿಟ್ಟಿತು. ಅಮಮ ಸರಸಬುದಕ್ಕೆ ದೈತ್ಯ ಬರಕೆ ಕೇಳೆಂದ. ಸ್ವಲ್ಪ ವೇಳೆಯಲ್ಲಿ ಶುಂಭನು ಮೂರ್ಛೆಯಿಂದ ಎಚ್ಚರಾಗಿ ದೇವತೆಗಳು ನೋಡುವ ಹಾಗೆ ಕಮಲದಂತಿರುವ ಮುಖವನ್ನು ಅಲ್ಲಾಡಿಸುತ್ತಾ ಬಲಿನಿ ಶುಂಭ ಎನ್ನುತ್ತಾ ನೋಡಿದನು. ಬಾಣಗಳಿಂದ ಆಕಾಶವು ಕಾಣದಂತಾಯಿತು. ಬಾಣಗಳ ಭಯಂಕರ ಧ್ವನಿಗೆ ರಾಕ್ಷಸರ ಅರ್ಭಟಕ್ಕೆ ಬ್ರಹ್ಮಾಂಡ ಒಡೆಯಿತನು. ಸೆಳೆದ ಮಂತ್ರಾಸ್ತ್ರವನಿ ಶುಂಭನು ಹೊಳೆಯುವ ಪರಬ್ರಹ್ಮುವಿನ ಮೇಲೆಯೂ ನಳಿನಸಕ ಶಿಖಿಯಮ ನಿರುತಿ ವರುಣಾಸ ಮೊದಲಾಗಿ ಬಳಿಕ ವಾಯು ಕುಬೇರ ಈಶಾನ್ಯಳವರಿಯೇ ಈ ತರದ ಶಸ್ತ್ರದ ಬಳಗದಲ್ಲಿ ಕವಿದೆಚ್ಚು ಬೊಬ್ಬಿಕೆದನು ವೈತೇಂದ್ರ. ನಿಶುಂಭನು ಮಂತ್ರದ ಬಾಣಗಳನ್ನು ಹೊಡೆಯುವ ಪರಬ್ರಹ್ಮನ ಮೇಲೆ ಹೊಡೆದನು. ಸೂರ್ಯ, ಅಗ್ನಿ, ಯಮ, ನಿರುತಿ, ವರುಣ ಬಾಣ ಮೊದಲಾಗಿ ವಾಯುವ್ಯ, ಕುಬೇರ, ಈಶಾನ್ಯ ಈ ಪ್ರಕಾರದ ಆಯುಧಗಳ ಸಮೂಹದಿಂದ ಅರ್ಭಟಿಸಿ ಮುತ್ತಿ ಹೊಡೆದನು. ನೋಡು, ಸೂರ್ಯ, ಅಗ್ನಿ, ಯಮ, ನಿರುತ, ವರುಣ ಬಾಣ ಮೊದಲಾಗಿ ವಾಯುವ್ಯ, ಕುಬೇರ, ಈಶಾನ್ಯ ಇಂತಿಂತ ಬಾಣಗಳಿಂದ ದೇವಿಯ ಮೇಲೆ ತನ್ನ ಬಾಣಗಳನ್ನು ಪ್ರಯೋಗ ಮಾಡ ಹತ್ತಿದನು. ಉರುಳಿಸಿದ ಬಹು ಪರ್ವತಗಳ ಸುರಿದ ಬಹು ಸಿಡಿಲುಗಳ ಕತ್ತಲೆ ಹೊರಳಿಗಳ ಹೊದಿಸಿದನು. ಸುರಿದನು ಸರಳ ಕಾರ್ಮಳೆಯ ಹರಿಗೆ ಹೊಳಕುವ ಖಡ್ಗದಿ ಮುದ್ಗರ ಮುಸುಂಡಿಲಿ ಹೊಯ್ದು ನಿಂತಿ ಬರದಲೊದಗಿ ದೇವಿ ಕೈಗಡಿಸಿದನು ದೈತ್ಯೇಂದ್ರ. ದೇವಿಯ ಮೇಲೆ ಬಹು ಪರ್ವತಗಳನ್ನು ಉರುಳಿಸಿದನು. ದೊಡ್ಡ ದೊಡ್ಡ ಪರ್ವತಗಳನ್ನು ಮೇಲೆ ಉಳಿಸಿದನು. ಎಂಥ ತಾಕತ್ತಿತ್ತವರಲ್ಲಿ ಬಹು ಸಿಡಿಲುಗಳು ಸುರಿಸಿದನು. ಕತ್ತಲೆಯ ಗುಂಪನ್ನು ಹೊದಿಸಿದನು. ಬಾಣಗಳ ಕಾರ್ಮಳಿಯನ್ನು ಸುರಿಸಿದನು. ಡಾಲಿಗೆ ಹೊಳೆಯುವ ಕತ್ತಿಗದಿ ಮೂರೇಣಿನ ಆಯುಧಗಳಿಂದ ಹೊಡೆದನು. ಬಸವಕೇಳ ಪರಬ್ರಹ್ಮಗಿರಿಯು ಮುಸುಕಲೀನವು ಶಸ್ತ್ರಮಂಜರಿ ವಿಶಿಖದಿಂ ತರಿಯುತ್ತ ಮಂತ್ರಾಸ್ತ್ರಗಳ ನುಂಗಿದಳು. ಅಸಿಯ ಮುದ್ಗರವ ಮುಸುಂಡಿಯ ಹಸನಗೀರಿ ಸಿಯ ದೈತ್ಯರಾಜರ ಮಸೆಯ ಮಾರ್ಗಣದಿಂದ ಮುಸುಕಿಯ ನೋಯಿಸಿದಳೆಂದ. ಪರಬ್ರಹ್ಮವೆಂಬ ಪರ್ವತಕ್ಕೆ ಆಯುಧ ಸಮೂಹವು ಮುಸುಕಲು ಏನಾಗುವುದು? ಬಾಣಗಳಿಂದ ಕತ್ತರಿಸುತ್ತ ಮಂತ್ರಾಸ್ತ್ರಗಳ ಸಮೂಹವನ್ನು ನುಂಗಿದಳು. ಕತ್ತಿ ಗದಿ ಮುಸುಂಡಿಗಳ ನಾಶ ಮಾಡಿದಳು. ರಾಕ್ಷಸ ರಾಜರನ್ನು ಹದನಾದ ಬಾಣಗಳಿಂದ ಮುಸುಕಿ ನೋಯಿಸಿದಳು.
ಸಿಡಿಲು ಹೊಡೆದಂತಾಗಿ ದೇವಿಯನ್ನುಡು ಸರುಳು ತಾಗಲಿಕೆ ಕೋಪದ ಸಡಗರವೇನೇನೆಂಬೆ ಕೌರಿಡುತ್ತಿರ್ದುದೈ ಕಾಯ ಸಿಡಿದವು ಕಂಗಳಲ್ಲಿ ಕಿಡಿ ಹೊಗೆಯಾಗಿ ಹಿಡಿದು ಹೊರಟಿತು ನಾಶಿಕದಿ ಪಲ್ಕಡಿಯುತ್ತಲೇ ತುಡಿಕೆದನು ಹರಶರವಾಗ ದೈತ್ಯೇಂದ್ರ. ದೇವಿ ಹದವಾದ ಬಾಣಗಳು ತಾಕಲು ಸಿಡಿಲು ಬಡಿದಂತಾಗಲು ಸಿಟ್ಟಿನ ಸಂಭ್ರಮವನು ಏನೇನೆಂಬೆನು ಶರೀರವೇ ಕೆಟ್ಟು ವಾಸನೆಯುಳ್ಳದ್ದಾಯಿತು. ಕಣ್ಣುಗಳಿಂದ ಕಿಡಿಗಳು ಮೂಗಿನಿಂದ ಹೊಗೆಯು ಹೊರಟವು. ರಾಕ್ಷಸರೊಡೆಯನು ಹಲ್ಲನ್ನು ಕಡಿಯುತ್ತ ಅಗಲವಾದ ಶಿವನ ಬಾಣಗಳನ್ನು ತಕ್ಕೊಂಡನು. ಶಿವ ಶಿವ ಎಂದುದು ದೇವಗಣವ ಶಿವಶರವ ಕಾಣುತ್ತ ಶಶಿಧರನಿವಗೆ ಕೊಟ್ಟನಿ ಪಾಶುಪತವನು ಜಗವ ಸುಡಲೆನುತ ಇವನು ಆರಿಗೆ ಹೂಡುವೆನು ಶಾಂಭವಿಯು ಕಾಯುವಳು ಕೊಲ್ಲುವಳೆನುತ್ತಲಿ ದಿವಿಜ ಸಭೆ ಚೆಲ್ಲಿದುದು ದಶೆ ದಶೆಗಳಿಗೆ ಕೇಳೆಂದ. ಶಿವನ ಬಾಣವನ್ನು ನೋಡುತ್ತ ದೇವತೆಗಳ ಸಮೂಹ ಶಿವ ಶಿವ ಎಂದುದು. ಶಿವನು ಇವನಿಗೆ ಜಗವು ಸುಡಲೆನುತ ಪಾಶುಪತವನ್ನು ಕೊಟ್ಟನೆ. ಇವನು ಯಾರಿಗೆ ಹೊಡೆಯುವನು ಶಾಂಭವಿಯು ಇದರಿಂದ ಕಾಯುವಳು ಕೊಲ್ಲುವಳು ಎನ್ನುತ್ತ ದೇವತೆಗಳ ಸಮೂಹವು ದಿಕ್ಕು ದಿಕ್ಕುಗಳಿಗೆ ಓಡಿ ಹೋಯಿತು. ಅಲ್ಲಿ ಶುಂಭರು ಬ್ರಹ್ಮನಿಂದ ವರವನ್ನ ಪಡ್ಕೊಂಡು ದೇವತೆಗಳ ಎಲ್ಲಾ ಆಯುಧಗಳನ್ನ ಪಡ್ಕೊಂಡಿದ್ರು. ಯಾಕಂತಂದ್ರ ನಮಗೆ ಯಾರಿಂದಲೂ ಮರಣ ಬರಬಾರದು. ಕೇವಲ ಸ್ತ್ರೀಯನ್ನ ಬಿಟ್ಟು ಯಾವ ದೇವತೆಗಳಿಂದಲೂ ಯಾವ ರಾಜರಿಂದಲೂ ಯಾವ ಮನುಷ್ಯರಿಂದಲೂ ನಮಗ ಮರಣ ಆಗಬಾರದು. ಮತ್ತ ನಮಗ ಮರಣ ಆಗಬೇಕಾದ್ರೆ ಹೆಂಗಾಗಬೇಕು ಅಂತಂದ್ರ ಸೂರ್ಯ ಮುಳುಗಿರಬಾರದು. ಸೂರ್ಯ ಉದಯದಲ್ಲಿ ಸೂರ್ಯ ಅಸ್ತದಲ್ಲಿ ಆ ಟೈಮಲ್ಲಿ ಮರಣ ಆಗಬೇಕು ಅಂತ ವರವನ್ನ ಪಡ್ಕೊಂಡಿದ್ರು. ತೆಗೆಯ ಶರವನ ಸೂರ್ಯ ಕೂಟಿಯ ಮಿಗಿಸಿದುದು ತೇಜವುದು ಕೇವಲ ಹೊಗೆಯು ಸುತ್ತಲಿತ್ತು ತ್ರೈಭುವನಕ್ಕೆ ಒಂದಾಗಿ ಬುಗಿಲು ಭ್ರಾಂತಿಯಕ್ಕದ ನೋಡು. ಸಾಕ್ಷಾತ್ ಪರಮೇಶ್ವರನ ಪಾಶುಪದಾಸ್ತ್ರವನ್ನ ದೇವಿಯ ಮೇಲೆ ಬಿಟ್ಟಾಗ ದೇವಿಯು ಸಾಯುವಳು ಉಳಿವಳು ಅಂತಕ್ಕಂತ ಚಿಂತೆ ದೇವತೆಗಳಿಗೆ ಹತ್ತದ. ಮುಂದೆ ಶಿವನ ಬಾಣವನ್ನು ತೆಗೆಯಲು ಅದರ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚಾಯಿತು. ನೋಡು, ಶಿವನ ಬಾಣವನ್ನು ತೆಗೆಯಲು ಅದರ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚಾಯಿತು. ಅತಿಶಯ ಹೊಗೆಯು 3 ಲೋಕಗಳನ್ನ ಪಸರಿಸುತ್ತಲಿತ್ತು. ಆ ಬಾಣದಿಂದ ಬರತಕ್ಕಂತ ಹೊಗೆಯು 3 ಲೋಕಗಳನ್ನ ಆವರಿಸಿತ್ತು. ಬುಗಿಲು ಎನ್ನುತ್ತ ಅಲಗಿನ ತುದಿಯಿಂದ ದಟ್ಟವಾದ ಉರಿಯು ಹೊರಟಿತು. ಕಿಡಿಗಳು ಧ್ರುವಲೋಕದವರೆಗೆ ಹಾರಿದವು. ಬೆಚ್ಚಿದುದು ದರೆ ಜ್ವಾಲೆಯಂ ಗಿರಿ ನುಚ್ಚು ನುಚ್ಚಾಗುದುರಿದವು. ಕಡು ಕಿಚ್ಚಿನ ಜಳಗಳಲ್ಲಿ ಕುದಿದಟ್ಟಿಸಿದ್ದ ದಬ್ದಿಗಳು ಬಿಚ್ಚಿದವು. ಹಡಿರತ್ನ ಶೇಷಗೆ ಮುಚ್ಚಿ ಮಲಗಿದವಾಗ ದಿಗ್ಗಜ ಒಚ್ಚರಿಯ ನೀನೆಂಬಿ ಸುರ ನದಿಯುರಿ ಇಗುಳಿತೆಂದ. ಉರಿಯಿಂದ ಭೂಮಿ 2 ಭಾಗವಾಯಿತು. ನೋಡು, ಆ ಉರಿಯಿಂದ ಭೂಮಿ 2 ಭಾಗವಾಯಿತು. ಪರ್ವತಗಳು ಪುಡಿ ಪುಡಿಯಾಗಿ ಉರುಳಿದವು. ಬಹು ಕಿಚ್ಚಿನ ಜಳಗಳಿಂದ ಸಮುದ್ರಗಳು ಕುದಿದು ಗಟ್ಟಿಯಾದವು. ಶೇಷನ ಹಣೆಯಲ್ಲಿರುವ ರತ್ನಗಳು ಸಿಡಿದವು. ಆದಿಶೇಷನ ಹಣೆಯಲ್ಲಿರ್ತಕ್ಕಂತ ರತ್ನಗಳು ಸಿಡಿದವು. 8 ದಿಕ್ಕುಗಳಲ್ಲಿರುವ ಆನೆಗಳು ಮಲಗಿದವು. ಐಶ್ವರ್ಯ ಏನೆಂಬನು ದೇವಗಂಗೆಯನ್ನು ಉರಿಯನ್ನು ಉಗುಳಿತು. ಇಲ್ಲಿ ಏನ್ ಹೇಳನಂತಂದ್ರೆ, ಈ ಭೂಮಿಯನ್ನ ಹೊತ್ತುಕೊಂಡಿರತಕ್ಕಂತ ಆದಿಶೇಷನ ಹಣೆಯಲ್ಲಿರ್ತಕ್ಕಂತ ರತ್ನಗಳು ಸಿಡಿದವು ಆ ಉರಿಯಿಂದ, ಆ ಬಾಣದಿಂದ. ಮುಂದೆ 8 ದಿಕ್ಕುಗಳ ಈ ಭೂಮಿಯನ್ನ 8 ಆನೆಗಳ ಹೊತ್ತಾವಂತ. ಆ 8 ಆನೆಗಳು ಕೂಡ ಮಲಕೊಂಡುವಂತ. ಆಶ್ಚರ್ಯ ಏನೆಂಬನು ದೇವಗಂಗೆಯನ್ನು ಉರಿಯನ್ನು ಉಗುಳಿತು. ಊರಲಿ ತೊಂಬರ ನಿರ್ಜರರ ತಾವ ಸೊರಗಿದರು ಶರದಾರುಣದಿ ಶಂಕರ ಸದಾಶಿವ ಸಲವು ಸರ್ವ ಜಗಂಗಳನ್ನು ತೆರಳು ಬರಸೆಳೆದು ಹುಡಿದನು ಧನುವಿಂದರುಳ ದಾನವ ನೆಚ್ಚ ದೇವಿಯ ಗಿರಿಗಳು ಉದುರುತ್ತ ತೆರದಿ ಕಿಡಿಯುತ್ತರಿದವು ಕೇಳಿಂದ. ಭಯಂಕರ ಬಾಣದಿಂದ ಆಕಾಶವು ಗೂಳಿಟ್ಟಿತ್ತು. ಶಂಕರ ಸದಾಶಿವ ಸರ್ವ ಜಗಗಳನ್ನು ರಕ್ಷಿಸು ಎನ್ನುತ್ತಾ ದೇವತೆಗಳು ದುಃಖಿತರಾದರು. ದುಷ್ಟ ರಾಕ್ಷಸರನ್ನು ಬಿಲ್ಲಿನಿಂದ ಬಾಣವನ್ನು ತೀವ್ರವಾಗಿ ಜಗ್ಗಿ ದೇವಿಗೆ ಹೊಡೆದನು. ನೋಡು, ದುಷ್ಟ ರಾಕ್ಷಸನು ಬಿಲ್ಲಿನಿಂದ ಬಾಣವನ್ನ ತೀವ್ರವಾಗಿ ಜಗ್ಗಿ ದೇವಿಗೆ ಹೊಡೆದನು. ಪರ್ವತಗಳು ಉದುರುವಂತೆ ಕಿಡಿಗಳು ಉದುರಿದವು. ಭಯಂಕರ ಬಾಣದಿಂದ ಆಕಾಶವು ಕೂಡ ಗೂಳಿಟ್ಟಿತ್ತು. ಶಂಕರ ಸದಾಶಿವ ಸರ್ವ ಜಗಗಳು ರಕ್ಷಿಸು ಎನ್ನುತ್ತಾ ದೇವತೆಗಳು ದುಃಖಿತರಾದರು. ಅವರೆಲ್ಲರೂ ಕೂಡ ದೇವತೆಯನ್ನ ಕುರಿತು, ದೇವಿ ನೀನೇ ನಮ್ಮನ್ನೆಲ್ಲ ಜಗವನ್ನ ರಕ್ಷಣೆ ಮಾಡುತ್ತೆ, ಶಿಷ್ಟರ ಪರಿಪಾಲಕ ದುಷ್ಟರ ಸಂಹಾರ್ದಿನಿ ನೀನೇ ಇದ್ದೀಯಾ, ಎಲ್ಲವೂ ನಿನಗೆ ಬಿಟ್ಟು ಕೊಟ್ಟ ನೀನು ನಮ್ಮನ್ನು ರಕ್ಷಿಸು ಅಂತ ತಿಳ್ಕೊಂಡು ದೇವತೆಗಳು ಕೂಡ ಆ ದೇವಿಯನ್ನ ಸ್ತುತಿ ಮಾಡ್ತಾರೆ. ಕಂಪಿಸಲು ತ್ರೈಜಗವು ಸರಳದು ಇಂಪಿನಿಂ ಭಾರತೀಯ ವದನದ ತಂಪಿನೋಳು ಹುದುಗಿದುದು ಬೆರಗಾಗಿದ್ದನ ಕಳನು
ಜಂಪಿಸುತ್ತ ಕೂಪದಲ್ಲಿ ಪಲ್ದೆನು ತಂ ಪರಾಂಬಳ ಮೇಲೆ ಶೌರ್ಯದ ಪೆಂಪು ಹೇಳುವೆ ನೀನು ತುಡುಕಿದನಾಗ ಚಕ್ರವನು. 3 ಲೋಕಗಳು ನಡುಗಿದವು. ಬಾಣವು ಮನೋಹರವಾಗಿ ಸರಸ್ವತಿಯ ಬಾಯ ತಂಪಿನಲ್ಲಿ ಅಡಗಿತ್ತು. 3 ಲೋಕಗಳು ಕೂಡ ನಡುಗಿದವಂತ. ಬಾಣವು ಮನೋಹರವಾಗಿ ಸರಸ್ವತಿಯ ಬಾಯ ತಂಪಿನಲ್ಲಿ ಅಡಗಿತ್ತು. ರಾಕ್ಷಸನು ಆಶ್ಚರ್ಯವುಳ್ಳವನಾದನು. ಒಟ್ಟಾದ ಶಿಟ್ಟಿನಿಂದ ಸೂರತನದ ಹೆಚ್ಚಳವನ್ನು ಎಷ್ಟು ಹೇಳುವನು. ಪರಾಂಬಳ ಮೇಲೆ ಚಕ್ರವನ್ನು ತೀವ್ರವಾಗಿ ತಕ್ಕೊಂಡನು. ಮೆರೆದವನವ ಚಕ್ರವನ್ನು ಧರಿಸಿದ ಶರದಿ ಶಯನನ ತೆರದಿ ಬರಲಿಗೆ ತರಿದಳಾತನ ಚಕ್ರವನು. ಭಾರತೀಯ ಮಾರ್ಗಣದಿ ಉರುಗರಿಯ ಕೊಂಡಾಗ ದೇವಿಯ ವರದಲ್ಲಪ್ಪಳಿಸಿದನು. ದೇವಿ ಉರುಳುಗಡಿದಳು. ಗರಿಯ ಖಡ್ಗವ ಕೊಂಡ ದೈತ್ಯೇಂದ್ರ ಚಕ್ರವನ್ನು ಧರಿಸಿ ಶೋಭಿಸುತ್ತ ವಿಷ್ಣುವಿನಂತೆ ಬರುತ್ತಿರಲು ಆತನ ಚಕ್ರವನ್ನು ಭಾರತೀಯು ಬಾಣದಿಂದ ಕಡಿದಳು. ಭಾರತಿ ಅಂತಂದ್ರ ಪಾರ್ವತಿ. ಆಗ ಭಯಂಕರ ಗರಿಯನ್ನು ತಕ್ಕೊಂಡು ದೇವಿಯನ್ನು ತೀವ್ರವಾಗಿ ಹೊಡೆದನು. ದೇವಿ ಉರುಳುವಂತೆ ಗರಿಯನ್ನು ಕಡಿದಳು. ರಾಕ್ಷಸರ ಒಡೆಯನು ಕತ್ತಿಯನ್ನು ತಕ್ಕೊಂಡನು. 100 ಬಾರಿಯು ಖಡ್ಗದಿಂದಲೇ ಹಾರಿ ಹೊಯ್ಯಲು ಖಡ್ಗಗಳ ಶಿವೆ. 100 ಬಾರಿಯು ಚೂಲದಿಂ ತರಿಯಲಿಕೆ ಅಮರಾರಿ ಕಾರುತ್ತಲಿ ಕಂಗಳಲ್ಲಿ ಕಿಡಿಗಳ ತೂರಿಸಿ ತೀರಿದನು. ಶರವ ತಪ್ಪಿಸುತ್ತಾರು ಪಟದಲ್ಲಿ ಶೂಲದಲ್ಲಿ ಶಾಂಭವಿ ಕೇಳಿಂದ. ಕತ್ತಿಯಿಂದ 100 ಸಾರಿ ಹಾರಿ ಹೊಡೆಯಲು ದೇವಿಯು 100 ಸಾರಿಯು ಶೂಲದಿಂದ ಕತ್ತರಿಸಲು ರಾಕ್ಷಸನ ಕಣ್ಣುಗಳಿಂದ ಕಿಡಿಗಳನ್ನು ಉದುರಿಸುತ್ತ ಆ ಶೂಲದ ಗಾಯವನ್ನು ತಪ್ಪಿಸುತ್ತ ಅರ್ಭಾಟದಿಂದ ಶಾಂಭವಿಯನ್ನು ಶೂಲದಿಂದ ಸಿಡಿದು ಬೀಳುವಂತೆ ತಿವಿದನು. ಆ ರಾಕ್ಷಸನು ತನ್ನ ಕಣ್ಣುಗಳಿಂದ ಬೆಂಕಿಯ ಕಿಡಿಯನ್ನ ಕಾರುತ್ತಾ ಶೂಲದ ಗಾಯವನ್ನು ತಪ್ಪಿಸುತ್ತಾ ಅರ್ಭಾಟದಿಂದ ಶಾಂಭವಿಯನ್ನು ಶೂಲದಿಂದ ಸಿಡಿದು ಬೀಳುವಂತೆ ತಿವಿದನು ಆಗಿದೆ. ಅದಕ್ಕ ನಿಜಗೊಂಡು ಒಂದು ಪದ್ಯದೊಳಗೆ ಬರೀತಾರೆ ಜ್ಞಾನದೊಳಗೆ ಏನು ಅಂತಂದ್ರ, ತಿಳಿಯಲಹುದು ಬಿಡಲು ಅಹುದು ಭೂತಳದೊಳ್ ಆನಂದು ಅಹಂಕರಿಸದಿಹುದರಿದು. ತಿಳಿಯಲಿಕ್ಕೆ ಬಾರದ ವಸ್ತುಗಳನ್ನ ತಿಳಿಯಲಿಕ್ಕೂ ಬರ್ತದ, ಬಿಡಲಿಕ್ಕೆ ಬಾರದ ವಸ್ತುಗಳನ್ನ ಬಿಡಲಿಕ್ಕೂ ಬರ್ತದ. ಆದ್ರೆ ನಾನು ನನ್ನದು ಅಂತಕ್ಕಂತ ಅಹಂಕಾರವನ್ನ ಬಿಡುದು ಬಹಳ ಕಷ್ಟ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕಾಗಿ ಮನುಷ್ಯನಿಗೆ ಅಹಂಕಾರ ಇಲ್ಲಿ ಒಳ್ಳೆಯದಲ್ಲ. ಇದರ ತಾತ್ಪರ್ಯ ಏನು ಅಂತಂದ್ರ, ಅಷ್ಟಮದಗಳಿಂದ ತುಂಬಿ ನಾನೇ ನನ್ನವು ಎಲ್ಲವೂ ನಾನೇ ಅಂತ ತಿಳ್ಕೊಂಡ ಏನ ಅಹಂಕಾರ ಪಡ್ತಾರಲ್ಲ ಅದೇ ಇಲ್ಲಿ ಅಜ್ಞಾನ. ಈ ಅಜ್ಞಾನ ಅವಿದ್ಯೆ ಅಂತಕ್ಕಂಥದ್ದು ಏನ್ ಮಾಡಿದ ಅಂತಂದ್ರ, ಅಧಿಷ್ಠಾನ ವಸ್ತುವಾಗಿರ್ತಕ್ಕಂಥ ಆತ್ಮನನ್ನ ಮರೆಮುಚ್ಚಿ ಮತ್ತಿದ್ರ ಯಾರ ಸಹಾಯದಿಂದ ಈ ನಾನು ನನ್ನದು ಅಂತಕ್ಕಂಥ ಇವೇನು ಅಷ್ಟ ಮದಗಳದಾವಲ್ಲ, ಅರಿಷಡ್ ವರ್ಗಗಳದಾವಲ್ಲ, ಇವು ಅಂತಃಕರಣಗಳದಾವಲ್ಲ, ಇವು ಯಾರಿಂದ ಸಹಾಯವನ್ನ ತೆಗೆದುಕೊಂಡು ಕೆಲಸ ಮಾಡ್ತಾವಂದ್ರ ಇದಕ್ಕೆ ಮೂಲ ಆಶ್ರಯವಾಗಿರತಕ್ಕಂತ ಒಂದು ಅರಿವೈತಿ. ಅದು ಹಂಗೈತಿ, ಅವ್ಯಕ್ತ ಸ್ವರೂಪ ಐತಿ. ಆ ಅವ್ಯಕ್ತ ಸ್ವರೂಪವಾಗಿರತಕ್ಕಂತ ಅರಿವಿನಿಂದ ಈ ಅಧಿಷ್ಠಾನ ವಸ್ತುವಿನಿಂದ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂತ ಒಂದು ಪರಬ್ರಹ್ಮ ಸ್ವರೂಪಿನ ಆಧಾರದ ಮೇಲೆ ಈ ದೇಹದಲ್ಲಿರತಕ್ಕಂತ ಅಷ್ಟಮದಗಳು, ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಣಗಳು ಇವೆಲ್ಲ ಅದರಿಂದನೇ ಕೆಲಸ ಮಾಡ್ತಾವ. ಇಲ್ಲಿ ಏನಾಗೈತಿ ಅಂದ್ರ ಅವಿದ್ಯೆಯ ಮುಖ ಹಚ್ಚಿ ಹಾಕಿ ಇವು ನಾನು ನನ್ನ ಭಾಸ ಏನಾಕನ ಅಲ್ಲಿ ಜೀವ ಮತ್ತು ಪರಮಾತ್ಮರಲ್ಲಿ ಅಭೇದ ದರ್ಶನ ಆದಾಗ ಇವೆಲ್ಲವೂ ಮಿಥ್ಯ ಆಕ್ಕವ, ಎಲ್ಲವೂ ಸುಳ್ಳಾಕ್ಕವ. ಹಂಗ ಇಲ್ಲಿ ಅಭೇದ ದರ್ಶನಂ ಜ್ಞಾನಂ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ವಸ್ತುವೇ ನಾವಿದ್ರು ಕೂಡ ಇಲ್ಲಿ ಏನಾಗ್ಯದ ಅಂತಂದ್ರೆ ಅವಿದ್ಯೆಯ ಮುಖಾಂತರ, ಅಜ್ಞಾನದ ಮುಖಾಂತರ ನಮಗೆ ಏನು ಬಂದದ ಅಂದ್ರೆ ಜನ್ಮ ಮರಣಾದಿಗಳು ಬಂದವ. ಎಲ್ಲಿವರೆಗೆ ನಮ್ಮಲ್ಲಿ ಇರ್ತಕ್ಕಂತ ಅಜ್ಞಾನ ಹೋಗುವುದಿಲ್ಲವೋ ಅಲ್ಲಿವರೆಗೆ ನಮಗ ಭವಬಂಧನ ಬಿಡುವುದಿಲ್ಲ. ಅಜ್ಞಾನವು ಮರೆಮಾಯಿಯಾಗಿ ಜ್ಞಾನವೇ ಜ್ಞಾನದ ಸ್ವರೂಪ ನಾವಿದ್ದೇವೆ ಅಂತಕ್ಕಂಥದ್ದೇ, ಜ್ಞಾನದ ಸ್ವರೂಪವೇ ಚಿಚ್ಚಕ್ತಿ ಆದಿಶಕ್ತಿ ದೇವಿ ಇದ್ದಾಳ. ಇಲ್ಲಿ ನಾನು ನನ್ನದು ಅಷ್ಟಮದಗಳು ಕಾಮ ಕ್ರೋಧ ರಿಷಡ್ ವರ್ಗಾದಿಗಳು ಇವೇನಂತಂದ್ರೆ ರಾಕ್ಷಸರು ಇವರೆಲ್ಲರೂ. ಶುಂಭ ನಿಶುಂಭ ಶುಂಭ ಚಂಡ ಮುಂಡ ಮತ್ತು ಮಹಿಷಾಸುರ
ರುದಗ್ರ, ಚಿಕ್ಷೂರ, ಬಿಡಾಲ ಅಂತ ತಿಳ್ಕೊಂಡು ಇವ್ರು ಏನ್ ಬರ್ತಾರ, ಇವೆಲ್ಲ ರಾಕ್ಷಸರು. ಇವೆಲ್ಲ ಏನ್ ಮಾಡಾಕತ್ಯಾವ ಅಂತಂದ್ರ ಆ ಅರುಸ್ವರೂಪವಾಗಿರತಕ್ಕಂತ ಸತ್ತು ಚಿತ್ತಾನಂದ ಸ್ವರೂಪವಾಗಿರತಕ್ಕಂತ ಆ ಪರಬ್ರಹ್ಮ ದೇವಿಯೊಂದಿಗೆ ಇವು ಯುದ್ಧ ಮಾಡಾಕತ್ಯಾವ. ಕೊನೆಗೆ ಏನಾಕೈತಿ ಅಂತಂದ್ರ ಸತ್ಯವೇ ಸತ್ಯ ಆಗಿ ಉಳಿತದ, ಸುಳ್ಳೇ ಸುಳ್ಳಾಗಿ ಹೊಕ್ಕದ. ಆ ಒಂದು ಅರಿವಿನ ಸ್ವರೂಪದೊಳಗ ನೀವೆಲ್ಲರೂ ಆ ಸತ್ತು ಚಿತ್ತಾನಂದ, ಸತ್ತು ಅಂದ್ರೆ ಸದ್ರೂಪ, ತ್ರಿಕಾಲ ಬಾಧ್ಯವಾಗದ ವಸ್ತುವೇ ನಾವಿದ್ದೇವೆ. ಮತ್ತೆ ಚಿತ್ತದೇನು ಅಲುಪ್ತ ಪ್ರಕಾಶತ್ವಂ ಚಿತ್ತಂ, ಯಾವಾಗಲೂ ಲುಪ್ತವಾಗದೇ ಇರತಕ್ಕಂತ ವಸ್ತುವಿಗೆ ಚಿತ್ರೂಪ ಅಂತ ಕರ್ಕೊಂಡು ಬಂದ್ರು. ಸತ್ತು ಚಿತ್ತ ಆನಂದ, ಮತ್ತ ಅದ್ ಹೆಂಗೈತಿ, ಯಾವಾಗಲೂ ಆನಂದ ಸ್ವರೂಪ ಐತಿ. ಅದು ತ್ರಿಕಾಲದಲ್ಲಿಯೂ ಆನಂದ ಸ್ವರೂಪ ಉಳ್ಳದ್ದು, ಮತ್ತೆ ಯಾವಾಗಲೂ ನಿತ್ಯ ಐತಿ. ಕೊನೆಗೆ ಅಷ್ಟೇ ಎಲ್ಲ ಪರಿಪೂರ್ಣ ವಸ್ತು ಐತಿ. ಅದಕ್ಕ ಹುಟ್ಟಿಲ್ಲ, ಸಾವು ಇಲ್ಲ, ಅದು ಯಾವಾಗಲೂ ಇರುವಂತ ವಸ್ತು. ಭಗವಂತ ಗೀತೆಯಲ್ಲಿ ಹೇಳಿದ, ನ ಜಾಯತಿ, ನಾನು ಹುಟ್ಟುವವನಲ್ಲ, ಮ್ರಿಯತಿ, ನಾನು ಸಾಯುವನಲ್ಲ, ಕದಾಚಿತ್ತ ನಾಯಂ ಭೂತ್ವಾ ಭೂತಾವಾನ ಭೂಯ ಅಜೋ ನಿತ್ಯ ಶಾಶ್ವತ, ನಾನು ಯಾವಾಗಲೂ ಇರತಕ್ಕಂಥವನು. ನಾನು ಹುಟ್ಟುವವನಲ್ಲ, ನಾನು ಸಾಯುವವನಲ್ಲ. ನನಗ ಹುಟ್ಟು ಸಾವುಗಳು ನನ್ನಲ್ಲೆಲ್ಲ, ಅವು ದೇಹದ ಧರ್ಮಗಳು, ಹುಟ್ಟು ಸಾವುಗಳು ನನ್ನಲ್ಲೆಲ್ಲ. ಮತ್ತಷ್ಟೇ ಎಲ್ಲ ಇನ್ನೊಂದು ಹೇಳ್ತಾನೆ ಶ್ಲೋಕದೊಳಗ, ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯ ಪೂನ ಶೂಷಯತಿ ಮಾರುತ ಅಂತ ಹೇಳಿದ. ನೈನಂ ಚಂದಂತಿ ಶಸ್ತ್ರಾಣಿ, ನನ್ನನ್ನ ಶಸ್ತ್ರಾಸ್ತ್ರಗಳಿಂದ ಕತ್ತರಿಸಲಿಕ್ಕೆ ಬರುವುದಲ್ಲ. ಯಾಕಂದ್ರೆ ದೇಹವನ್ನ ಕಡದ 1000 ಭಾಗಗಳನ್ನ ಮಾಡಬಹುದು, ಪರಂತು ಅದರೊಳಗಿರತಕ್ಕಂತ ಅಧಿಷ್ಠಾನ ವಸ್ತುವಾಗಿರತಕ್ಕಂತ ನನ್ನನ್ನ ಏನ ಮಾಡುದಿಲ್ಲ, ಶಸ್ತ್ರಗಳಿಂದ ಕತ್ತರಿಸಲಿಕ್ಕೆ ಬರುವುದಿಲ್ಲ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ, ನನ್ನನ್ನು ಬೆಂಕಿಯಿಂದ ಸುಡಲಿಕ್ಕೂ ಬರುವುದಿಲ್ಲ. ನ ಚೈನಂ ಕ್ಲೇದಯಂತ್ಯ ಪೂನ ಶೂಷಯತಿ ಮಾರುತ, ಶೂಷಯತಿ ಗಾಳಿಯಿಂದ ಆರಿಸಲಿಕ್ಕೆ ಬರುವುದಲ್ಲ, ಬಿಸಿಲಿನಿಂದ ಒಣಗಿಸಲಿಕ್ಕೆ ಬರುವುದಲ್ಲ, ನೀರಿನಿಂದ ತೊಯಿಸಲಿಕ್ಕೆ ಬರುವುದಲ್ಲ. ಅಂತ ಒಂದು ಪರಬ್ರಹ್ಮ ಸ್ವರೂಪವೇ ನಾನಿದ್ದೇವೆ. ಇದು ಲಕ್ಷಾರ್ಥ. ಈ ಲಕ್ಷಾರ್ಥಕ್ಕ ಹಿಂಗ ಅರ್ಥ ಹಚ್ಚಿಕೊಂಡು ಅರ್ಥ ಮಾಡಬೇಕು. ಮತ್ತು ಸಗುಣದೊಳಗ ಈ ದೇವಿಯ ಅರ್ಥವನ್ನ ಹಿಂಗ ಮಾಡಬೇಕು ಎನ್ನುವುದೇ ಇದರ ತಾತ್ಪರ್ಯ ಅಂತ ತಿಳ್ಕೊಂಡು ಹೇಳುತ್ತಾ, ಇಲ್ಲಿವರೆಗೆ ನನಗೆ ಅವಕಾಶ ಮಾಡಲು ಮಾತನಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತ ಸಕಲ ಪೂಜ್ಯರಿಗೂ ಶರಣರಿಗೂ ಕೂಡ ನನ್ನ ಅನಂತ ಭಕ್ತಿಯ ಶರಣಗಳನ್ನ ಹೇಳಿ, ಇನ್ನೊಂದು ಕೆಲರ ಶೂಲದಿ ಗದೆಯ ಕಮಂಡೂಲು ಕುದಕದಿ, ಕೆಲವರನ್ನು ಕಟ್ವಾಂಗ ಶಕ್ತಿಲಿ, ಕೆಲರ ಈ ಪರಿಗೂ ನಾನಾ ಹಲವು ಶಸ್ತ್ರದಿ ಮಾತ್ರ ಗಣಬಲ ಕೊಂದರೆ ಎಂದ. ಮಾತ್ರ ಗಣವು ಕೆಲ ಸೈನ್ಯವನ್ನು ಚಕ್ರದಿಂದ, ಕೆಲವರನ್ನು ಬಾಣಶೂಲ ಗದೆ ಕತ್ತಿ ಕಮಂಡಲೂದಕ ಮಂಚದಕ ಕಾಲಿನಂತಹ ಗದೆ ಬರ್ಚಿ ಈ ಪ್ರಕಾರದ ಆಯುಧಗಳಿಂದ ರಾಕ್ಷಸರ ಸೈನ್ಯವನ್ನು ಕೊಂದರು. ಅಡಗು ನೀಣ ಮಜ್ಜೆಗಳು, ಮೌಸವು ಕಡಿದ ತಲೆ, ಹರಿಗಡಿದ ದೇಹವು, ಕಡಿದ ಕೈಕಾಲ್ ತುಂಡು, ಮುಂಡವು, ಕರಳು ಹರಕುಗಳು ಬಿಡದೆ ಹರಿವಾ ರಕ್ತ ನದೀರಿ, ಕಡು ಮರುಳುಗಳು ಮದುವೆ ಮಂಜಿಯ ನೆಡಬಿಡದೆ ಮಡಿದವು ಶತಕೋಟಿಗಳ ಕೀಳಿಂದ. ಕಂಡ ನೀಣ ಮೌಸ ಕಡಿದ ತಲೆ ತುಂಡು ಮಾಡಿ, ಕಡಿದ ದೇಹ, ಕಡಿದ ಕೈಕಾಲುಗಳು, ಮುಂಡವು, ಹರಿದ ಕರಳುಗಳು, ಬಿಡದೆ ಹರಿಯುವ ರಕ್ತದ ನದಿಗಳು ಇರುತ್ತಿರಲು ಬಹುಭೂತಗಳ 100 ಕೋಟಿ ಮದುವೆ ಮುಂಜಿಗಳನ್ನು ಬಿಟ್ಟು ಬಿಡದೆ ಮಾಡಿದವು. 2 ನಿಶುಂಬರ 2,000 ಸಂಖ್ಯೆಯ ರಾಜರು ಮಡಿದರು. ಪರಾಕ್ರಮಿಯಾದ ನಿಶುಂಬನು ದೇವ್ಯೋಪದೇಶದಿಂದ ಬಹುಬಂಧನಕ್ಕೆ ಕಾರಣವಾದ ನನ್ನದೆಂಬ ಮಹತ್ವವನ್ನು ಬಿಟ್ಟಿದ್ದರಿಂದ ದೇವತೆಗಳ ಸಮೂಹದಲ್ಲಿ ಶೋಭಿಸನು. ಉಳಿದ ಸೈನ್ಯವನ್ನು ಹೊರಸಿ ನೆಕ್ಕಿಯು ಆಯುಧದಿಂದ ಪ್ರಾಣವ ಕಳೆಯುತ್ತ ದೇವಿ ಸಿಂಹವು ಸರಿಯಾಗಿ ತಿಂದು ಡವರಿಕೆಯನ್ನು ಹೊಡೆಯುತ್ತತ್ತು ಕೇಳೆಂದನು. ನರ್ತನವ ನಾಡಿದರು ಸಪ್ತ ಮಾತ್ರ ಸಂತೋಷಾಕ್ತರಾಗಿ ಕರ್ಪೂರ ರೋಳತಿ ದೂರ್ತನು. ಭಯಂಕರನ ನಿಶುಂಬ ಹಿಂಗೆ ಮರಣವದು ಪೂರ್ತಿಯಾಗಲು ದಿವಿಜರಾಶಿವಿ ಮೂರ್ತಿ ನೋಡಿ ರಕ್ಷಿಸೆಂದೇ ಕೀರ್ತಿಸಿ ನೆನೆದರು ಚಿದಾನಂದಾತ್ಮ ಗುರುವರನ. ಇಲ್ಲಿ ಕೊನೆಯದಾಗಿ ಸಪ್ತ ಮಾತ್ರಿಕ ಸಂತೋಷ ಪ್ರಾಪ್ತಿಯ ಸಲುವಾಗಿ ನರ್ತನ ಮಾಡಿದರು. ರಾಕ್ಷಸರಲ್ಲಿ ಭಯಂಕರ ಶೂರನು ಮುಂದಾಲೋಚನೆ ಚತುರನಾದ ನಿಶುಂಬನಿಗೆ ನನ್ನದೆಂಬ ತಪ್ಪು ಕಲ್ಪನೆಯು ಸಂಪೂರ್ಣ ನಾಶವಾಗಲು ದೇವತೆಗಳು ಆ ಅಜ್ಞಾನ ಪ್ರಕಾಶಿ ದೇವಿಯನ್ನು ನೋಡಿ ರಕ್ಷಿಸೆಂದೇ ಸುತ್ತ ಚಿದಾನಂದಾತ್ಮ ಸ್ವರೂಪ ಗುರುವರನ್ನ ಧ್ಯಾನಿಸಿದರು. ಇಲ್ಲಿ ಏನಾಕತಿ ಅಂತಂದ್ರ 14ನೇ ಅಧ್ಯಾಯದೊಳಗ ನಿಶುಂಬ ಅಂತಕ್ಕಂತ ವ್ಯಕ್ತಿ
ಅಲ್ಲಿ ಮರಣವನ್ನ ಹೊಂದಿದ. 13ನೇ ಅಧ್ಯಾಯದೊಳಗ ನಾನು ಹೇಳುವಾಗ ಶುಂಭ ತೀರಿಕೊಂಡ ಅಂತ ಹೇಳಿದ್ದೆ, ಯಾಕಂದ್ರೆ ಮಾತಿನಲ್ಲಿ ಅಡವಿದ್ದೆ. ಅಲ್ಲಿ ತೀರಿಕೊಂಡವರು ಚಂಡಮುಂಡರು, ಇಲ್ಲಿ ನಿಶುಂಭ ತೀರ್ಕೋತಾನೆ. ಇನ್ನು ಮುಂದ 15ನೇ ಅಧ್ಯಾಯದಲ್ಲಿ ಯಾರ ತೀರ್ಕೋತಾರ, ಯಾರು ಶುಂಭ ಮತ್ತ ದೇವಿಯಿಂದ ಯುದ್ಧವನ್ನ ಮಾಡ್ತಾರಂತಂದ್ರ ಶುಂಭ ಅಂತಕ್ಕಂತ ವ್ಯಕ್ತಿ ಮತ್ತ ದೇವಿಯೊಂದಿಗೆ ಯುದ್ಧವನ್ನ ಮಾಡ್ತಾನ. ಆ 15ನೇ ಅಧ್ಯಾಯವನ್ನ ಪರಮ ಪೂಜ್ಯರು ಮುಂದೆ ನಡೆಸಿಕೊಡ್ತಾರ. ಇಲ್ಲಿ ಶುಂಭ ಅಂದ್ರ ಅಜ್ಞಾನ, ನಿಶುಂಭ ಅಂತಂದ್ರೆ ಅಹಂಕಾರದಿಂದ ಮೆರೆಯತಕ್ಕಂಥವನು. ಹಂಗ ಇಲ್ಲಿ ಶುಂಭನ 15ನೇ ಅಧ್ಯಾಯವನ್ನ ಮುಂದೆ ಪರಮ ಪೂಜ್ಯರು ನಡೆಸಿಕೊಡ್ತಾರಂತ ಹೇಳುತ್ತಾ ನನಗೆ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ನಮ್ಮ ಪೂಜ್ಯರಾದ ಅಪ್ಪ ಸಾಹೇಬ್ ಸೌದಿ ಪೂಜ್ಯರಿಗೆ ಎಲ್ಲರ ಪರವಾಗಿ ದೇವಿ ಕಥಾಮೃತವನ್ನು ಓದಿದ ಶರಣರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸೋಣ. ಆತ್ಮ ಜ್ಞಾನವನ್ನು ಪಡೆದುಕೊಂಡವನೇ